ಗೈಸ್ ಐ ಆಮ್ ಕ್ಯೂರಿಯಸ್. ಸಿ ಪುರ್ಸಮಿ ಸರ್ ಒಂದನ್ನ ಹೇಳಿದ್ರು, ಏನು ವಿ ಹ್ಯಾವ್ ಟು ಲವ್ ಅವರ್ ಸೆಲ್ಫ್. ಯಾಕೆ ಲವ್ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಲವ್ ಮಾಡೋದ್ರಿಂದ ಮುಖ್ಯವಾದ ಒಂದು ಲಾಭ, ನಮ್ಮನ್ನ ನಾವು ಲವ್ ಮಾಡೋದ್ರಿಂದ ಮುಖ್ಯವಾದ ಒಂದು ಲಾಭ ಏನಾಗುತ್ತೆ, ಒಬ್ಬೊಬ್ರು ಒಂದೊಂದು ಹೇಳಕ್ಕಾಗತ್ತ, ಅವ್ರಿಗೆ ಅನ್ಸುತ್ತೆ ಹೇಳ್ಬೋದು, ತಪ್ಪು ಸರಿಗಳಿಲ್ಲ. ನಮ್ಮನ್ನ ನಾವು ಲವ್ ಮಾಡೋದ್ರಿಂದ ಏನ್ ನಮಗೆ ಲಾಭ ಆಗುತ್ತೆ, ಯಾರು ಹೇಳ್ತೀವಿ? ಎಲ್ಲರೂ ಒಂದೊಂದು ಪಾಯಿಂಟ್ ಹೇಳ್ಬೋದು. ನಮ್ಮನ್ನ ಪ್ರೀತಿಸೋದ್ರಿಂದ, ಬೇರೆಯವ್ರನ್ನ ಪ್ರೀತಿಸೋದು ಅಲ್ಲ, ಬೇರೆಯವ್ರನ್ನ ಪ್ರೀತಿಸಿದೀವಿ, ತುಂಬಾ ಪ್ರೀತಿಸಿದೀವಿ. ರಕ್ಷಿತ್ ಶೆಟ್ಟಿ, ನಿಮಗೆ ಸಕ್ಸಸ್ ಸ್ಟೋರಿ ಇದೆಯಾ? ಏನೋ ಹೇಳ್ಕೊಳಕ್ ಇಷ್ಟಪಡ್ತೀರಾ ಒಂದು ನಿಮಿಷದಲ್ಲಿ? ಸರ್ ಆಮೇಲೆ ಹೇಳ್ತೀನಿ ಸರ್, ಈಗ ಬಂದಿದೆ ಅಷ್ಟೇ ಅದು. ಓಕೆ, ನೋ ಪ್ರಾಬ್ಲಮ್. ಆಮೇಲೆ ಹಂಚ್ಕೋತಾರೆ. ಸೊ ಸೆಲ್ಫ್ ಲವ್, ವೆನ್ ಇಟ್ ಕಮ್ಸ್ ಟು ಸೆಲ್ಫ್ ಲವ್, ನಾನು ಪ್ರೀತಿಸ್ಕೋಬೇಕು ಅಂದ್ರೆ, ಪ್ರೀತಿಸಿದ್ರೆ ಏನು ಲಾಭ ಆಗತ್ತೆ? ನಂಬರ್ ಒನ್ ಲಾಭ ಏನು? ರಿಲ್ಯಾಕ್ಸ್ ಆಗುತ್ತೆ ಮೈಂಡ್. ಸಾರಿ, ರಿಲ್ಯಾಕ್ಸ್ ಆಗುತ್ತೆ. ಗ್ರೇಟ್, ಎಕ್ಸಲೆಂಟ್, ಥ್ಯಾಂಕ್ ಯು ರಕ್ಷಿತ್. ಯಾ, ರಿಲ್ಯಾಕ್ಸ್ ಆಗತ್ತೆ ಅಂತ Sir, we'll ರಕ್ಷಿತ್ be ಹೇಳ್ತಾರೆ. happy. ವಿ ಫೀಲ್ We feel happy, sir. ಎಲ್ಲಾದ್ರಲ್ಲೂ ನಾವು ಖುಷಿ ಕಾಣ್ಕೊತೀವಿ. ಅದು ಬೇರೆ ತರ ಫೀಲಿಂಗ್ ಇರುತ್ತೆ. ವಿ ಫೀಲ್ ಹ್ಯಾಪಿ, ಖುಷಿ ಆಗತ್ತೆ, ಯಾ ರಿಲ್ಯಾಕ್ಸ್ ಆಗತ್ತೆ, ಹಾ ಖುಷಿ ಆಗತ್ತೆ. ಸುಧಾ ಜೈನ್, ಓಕೆ, ಮೋರ್ ದೆನ್ ಥ್ಯಾಂಕ್ ಯು ಸೋ ಮಚ್. somebody else ವ್ಯಾಲಿಡ್ ಪಾಯಿಂಟ್. validating ನಾವು ಖುಷಿಯಾಗಿರ್ತೀವಿ. ಯಾ, ಅಷ್ಟೇ, ಒಂದೊಂದು ಪದದಲ್ಲಿ ಹೇಳ್ಬೇಕಷ್ಟೇ, ಜಾಸ್ತಿ ಹೊತ್ತು. ಬೇರೆ ಯಾರು ಹೇಳ್ತೀರಿ? ಏನ್ ಲಾಭ? ಸರ್ ಬೇರೆಯವರ ಸ್ವಲ್ಪ ವ್ಯಾಲಿಡೇಷನ್ಗೆ ಅವಕಾಶ ಸಿಗಲ್ಲ ಸರ್, ಹಂಗ್ ಮಾಡಿದಾಗ ಬೇರೆಯವರ ವ್ಯಾಲಿಡೇಷನ್. ವಂಡರ್ಫುಲ್, ವಂಡರ್ಫುಲ್, ಹಿಟ್ ದ ನೇಮ್, ವಂಡರ್ಫುಲ್. ಬೇರೆಯವರಿಗೋಸ್ಕರ ನಾವು ಬದುಕೋದನ್ನ ಬಿಟ್ಟು ನಮಗೋಸ್ಕರ ಬದುಕ್ತೀವಿ, ವ್ಯಾಲಿಡೇಷನ್ ಅಲ್ಲಿ. ಆ ವ್ಯಾಲಿಡೇಷನ್ ಇಲ್ದಿರೋದ್ರಿಂದ ನಮ್ಗೆ ಎಷ್ಟು ಲಾಭಗಳಿದೆ, ಏನೇನಿರುತ್ತೆ? ನಾವು ಸೆಲ್ಫ್ ಲವ್ ಮಾಡ್ತೀವಿ, ನಮ್ಗೆ ಏನ್ ಬೇಕೋ ಅದನ್ನ ನಾವು ಸ್ವತಂತ್ರವಾಗಿ ಪಡ್ಕೊಳ್ತೀವಿ ಎಲ್ಲಾನು. ಹ್ಮ್, ಅದ್ಭುತ. ಥ್ಯಾಂಕ್ ಯು ಸೋ ಮಚ್ ಅವರೇ, ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ವೆರಿ ಪ್ರೊಫೌಂಡ್, ವೆರಿ ಪ್ರೊಫೌಂಡ್. ಇದು ಕ್ರಕ್ಸ್ ಆಫ್ ಸೆಲ್ಫ್ ಲವ್. ಇದು ಒಂದು ಏನಂತಾರೆ, ಮದರ್ ಆಫ್ ಎವ್ರಿಥಿಂಗ್ ಅಂತ ಹೇಳಿದ್ರು. ಬೇರೆ ಬೇರೆ ಯಾರೇನು ಶೇರ್ ಮಾಡ್ತೀವಿ? ಇನ್ನೂ ಏನ್ ಲಾಭ? ಸರ್ ನಮ್ಮ ಬಗ್ಗೆ ನಮಗ್ ಗೌರವ ಹೆಚ್ಚಾಗುತ್ತೆ, ಅಭಿಮಾನ ಹೆಚ್ಚಾಗುತ್ತೆ, ಮತ್ತೆ ಕೇರ್ ಮಾಡ್ಕೊಳ್ತೀವಿ, ಸೆಲ್ಫ್ ಕೇರ್ ಮಾಡ್ಕೊಳ್ತೀವಿ. ಹಾ, ಎಸ್, ನಮ್ಮ ಬಗ್ಗೆ ಅಭಿಮಾನ, ಸ್ವ ಅಭಿಮಾನ, ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ, ರೆಸ್ಪೆಕ್ಟ್, ನಮಗ್ ನಾವು ರೆಸ್ಪೆಕ್ಟ್ ಕೊಡ್ಕೋಬೇಕು. ಎಷ್ಟೊಂದ್ ಸಲ ರೆಸ್ಪೆಕ್ಟ್ ಕೊಡಲ್ಲ, ನಮಗ್ ಹಿಗ್ಗಾಮುಗ್ಗ ಬೈಕೋತಾ ಇರ್ತೀವಿ ಮನ್ಸಲ್ಲಿ. ಎಕ್ಕಮಗ್ಗ ಏನೋ ಒಂದು ತಪ್ಪು ಮಾಡ್ಬಿಟ್ರೆ, ಹಿಂಗ್ ಮಾಡ್ಬಿಟ್ಟ ನೀನು, ಹಂಗ್ ಮಾಡ್ಬಾರ್ದಾಗಿತ್ತು ನೀನು, ಈ ತರ ಹಿಂಗ್ ಮಾಡ್ಬೇಕಾಗಿತ್ತು ನೀನು, ಈ ತರ ಮಾತಾಡ್ಬಾರ್ದಾಗಿ, ಈ ತರ ವರ್ತರಿಸ್ಬಾರ್ದಾಗಿತ್ತು, ಈ ತರ ಬಿಹೇವ್ ಮಾಡೋದಾಗಿದೆ. ಇದೇ ಯಾವಾಗ್ಲೂ ನಮಗ್ ನಾವೇ ಕ್ರೂಸಿಫೈ ಮಾಡ್ಕೊಳ್ಳೋದು. ಸೆಲ್ಫ್ ಕ್ರಿಟಿಕ್ಸ್, ನೆಗೆಟಿವ್ ಸೆಲ್ಫ್ ಟಾಕ್. ಅದು ಎಷ್ಟು ಆಳವಾಗಿ ಎಲ್ಲೆಲ್ಲಿ ಏನೇನು ನಾವು ಮಾಡಿದೆ ಅಂತ ನಮ್ಗೆ ಇವಾಗ್ಲೂ ಗೊತ್ತಿಲ್ಲ, ಒಂಚೂರು ಅಂದಾಜುನು ಇಲ್ಲ. ಅಷ್ಟು ಡ್ಯಾಮೇಜ್ ಮಾಡ್ಬಿಟ್ಟಿದೆ ನಮ್ಗೆ. ಇವತ್ತಿನ ಒಂದು ಜೀವನ ನಮ್ಗೆ ತಂದು ಕೊಟ್ಬಿಟ್ಟಿದೆ ಗಿಫ್ಟ್ ಆಗಿ. ಆಕ್ಚುಲಿ ಅದೊಂದೇ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ವೆರಿ 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 ಇಂಪಾರ್ಟೆಂಟ್ ಒನ್ ಯು ಸರ್. ಥ್ಯಾಂಕ್ ಯು. ಬೇರೆ ಬೇರೆ ಯಾರು ಹೇಳ್ತೀರಿ? ಮತ್ತೆ ಬೇರೆಯವ್ರ ಪ್ರೀತಿಗೆ ಹಂಬಲಿಸಲ್ಲ, ಗೌರವಕ್ಕೆ ಪ್ರೀತಿಗೆ ಹಂಬಲಿಸೋದಿಲ್ಲ. ಅವಾಗ ನಮ್ಗೆ ನೆಮ್ಮದಿ ಇರುತ್ತೆ. ಬೇರೆಯವರ ಪ್ರೀತಿಗೆ ಅಂದ್ರೆ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ನಮ್ಮನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ. ಎಸ್, ಬೇರೆಯವ್ರು ನನಗ್ ಮಾಡ್ಲಿ, ನನಗೆ ಗೌರವ ಕೊಡ್ಲಿ, ಅವ್ರು ನನಗೆ ಪ್ರೀತಿಸ್ಲಿ. ನೀವು ರಿಜೆಕ್ಟ್ ಮಾಡ್ಬಿಟ್ರ, ಐ ಕಾಂಟ್ ಟಾಲರೇಟ್ ರಿಜೆಕ್ಷನ್. ಇಷ್ಟೊಂದು ಜನಕ್ಕೆ ಇದಾಗಿದೆ ಗೊತ್ತಾ? ಸುಮ್ಮನೆ ಏನಾದ್ರು ನಾವು ಕೋಪ ಬರಿಸ್ಬೇಕು, ಅವ್ರಿಗೆ ಬೇಜಾರು ಮಾಡ್ಬೇಕು ಅಂದ್ರೆ ಅಂತ ಜನನ ಐಡೆಂಟಿಫೈ ಮಾಡಿ ಅವ್ರನ್ನ ತಿರಸ್ಕಾರ ಮಾಡಿದ್ರೆ ಸಾಕು. ಅದರಲ್ಲೂ ಈಗೋ ಇರೋರಿಗೆ, ಅವ್ರು ನೀವು ಏನೇ ಬಡದ್ರು ತಲೆ ಕೆಡ್ಸ್ಕೊಳಲ್ಲ, ರಿಜೆಕ್ಟ್ ಮಾಡ್ಬಿಡಿ, ಮುಗಿದೋಯ್ತು ಕತೆ. ನಿರ್ಲಕ್ಷ್ಯ ಮಾಡಿದ್ರೆ ಸಾಕು, ಅವ್ರು ನೆಮ್ಮದಿಯಾಗಿ ಇರಕ್ಕಾಗಲ್ಲ, ವಿಲ ಅಂತ ಒದ್ದಾಡ್ಬಿಡ್ತಾರೆ. ಅದಕ್ಕೆ ಒಂದು ಗಾದೆ ಇದೆ, ಅಹಂಕಾರಕ್ಕೆ ನಿರ್ಲಕ್ಷ್ಯನೇ ಮದ್ದು. ಅದ್ಭುತವಾಗಿ ಹೇಳಿದ್ದಾರೆ. ಹಾಗಾಗಿ ಎಸ್, ಎಕ್ಸ್ಪೆಕ್ಟೇಷನ್ ನಾವು ಮಾಡೋದು ಬಿಡ್ತೀವಿ, ನಮ್ಮನ್ನು ನಾವು ಇದು ಮಾಡಿದಾಗ. ಶ್ವೇತಾ ಮೇಡಮ್ ಏನೋ ಬರ್ದಿದ್ದಾರೆ, ಲೆಟ್ ಮಿ ರೀಡ್ ಔಟ್ ಫಾರ್ ಯು. ನಮ್ಮ ಮೇಲೆ ನಮಗೆ ನಂಬಿಕೆ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್. ವಂಡರ್ಫುಲ್. ನಮ್ಮನ್ನು ನಾವು ಸ್ವೀಕಾರ ಮಾಡ್ತೀವಿ. ವಾವ್, ಸೋ ಪ್ರೊಫೌಂಡ್, ಸೋ ಪ್ರೊಫೌಂಡ್. ಸ್ವೀಕಾರ, ಅಕ್ಸೆಪ್ಟ್ ಮಾಡೋ ನಮ್ಮನ್ನು ನಾವು.
ಸ್ವೀಕರಿಸ್ತಾ ಇಲ್ಲ ನಮ್ಮನ್ನ ನಾವು. ನಮ್ಮಲ್ಲೇ ದ್ವಂದ್ವಗಳು, ಕಾನ್ಫ್ಲಿಕ್ಟ್ಗಳು ಅಲ್ವಾ? ಪ್ರತಿದಿನ ಪ್ರತಿ ಕ್ಷಣ ಒಂದೆರಡೇ ಎರಡು ಭಾಗ ಇದೆ. ಆ ಪಾರ್ಟ್ ಇಂಟಿಗ್ರೇಷನ್ ನಾವು ಮಾಡಿರಲ್ಲ. ಒಬ್ರು ಹೇಳ್ತಾರೆ ನಿನ್ಗೆ ಎರಡು ಮುಖ, ಕೇಳಿರ್ತೀರಾ? ಅವಾಗ ಒಂದ್ಸರಿ ಇನ್ನೊಂದ್ಸರಿ ಒಬ್ಬೊಬ್ರು ಅವರೇ ಇನ್ನೊಬ್ರು ಹೇಳ್ಕೊತಾರೆ, ನಾನು ಇನ್ನೊಂದು ಮುಖ ನೋಡಿಲ್ಲ ನೀನು. ಕೇಳಿದೀರಾ? ಇನ್ನೊಂದು ಮುಖ ನಾನು ತೋರಿಸಿದ್ರೆ ಅಷ್ಟೇ. ಅವರೇ ಅವರೇ ಅವ್ರ ಬಗ್ಗೆ ಕೆಟ್ಟದಾಗ ಅನ್ಕೋತಾ ಇದಾರೆ ಅಂತ ಇದಕ್ಕಿಂತ ಒಳ್ಳೆ ಉದಾಹರಣೆ ಇನ್ನೊಂದಿಲ್ಲ. ನಾನು ಇನ್ನೊಂದು ಕೆಟ್ಟ ಗುಣ ಇದೆ, ನಾನು ಕೆಟ್ಟವನು ಅಂತ ಅವ್ರು ಅನ್ಕೊಂಡಿರೋದಕ್ಕೆ ಅದು ಹೇಳೋದು ಹೆಸರು. ನಾನು ಕೋಪಿಷ್ಟ ನಾನು. ಸೊ ದಟ್ ಈಸ್ ವೆರಿ ಡೇಂಜರಸ್. ಆ ವ್ಯಕ್ತಿಗಳನ್ನ ನೀವು ನೋಡಿ ಆ ತರ ಮಾತಾಡೋರಲ್ಲ, ಅವರ ಜೀವನವೆಲ್ಲ ತುಂಬಾ ಸಂಕಷ್ಟಗಳಿಂದ ತುಂಬಿರುತ್ತೆ, ನೋವುಗಳಿಂದ ಕೂಡಿರುತ್ತೆ ಈ ತರ ಮಾತಾಡೋದು. ಅಲ್ವಾ? ಸೊ ವೆರಿ ಪವರ್ಫುಲ್ ಸೆಲ್ಫ್ ಇನ್ನರ್ ಟಾಕ್ ಅನ್ನೋದು. ಸೊ ಸೆಲ್ಫ್ ಲವ್ ಅಂತ ನಾವು ಯಾಕೆ ಬಂದ್ವಿ ಅಂದ್ರೆ, ಬಟ್ ಸೆಲ್ಫ್ ಲವ್ ಇಸ್ ನಾಟ್ ಸೋ ಈಸಿ, ಐ ಆಮ್ ಟೆಲಿಂಗ್ ಯು, ಬಿಕಾಸ್ ದೇರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ ಅಂತ. ಲಿಮಿಟಿಂಗ್ ಬಿಲೀಫ್ ಅಂದ್ರೆ ಯಾರು ಹೇಳ್ತೀರಿ? ಏನಂಗಂದ್ರೆ ಲಿಮಿಟಿಂಗ್ ಬಿಲೀಫ್ ಅಥವಾ ಸೀಮಿತ ನಂಬಿಕೆಗಳು. ಕೇಳಿದೀರಾ ಯಾರಾದ್ರು? ಸೀಮಿತ ನಂಬಿಕೆಗಳು ಯಾರು ಕೇಳಿದಿರಿ? ಎಸ್ ಸರ್. ಯಾರು ಹೇಳ್ತೀರಿ ಏನು ಸೀಮಿತ ನಂಬಿಕೆಗಳು ಅಂದ್ರೆ? ಎಕ್ಸಾಂಪಲ್ ಯಾರು ಕೊಡ್ಬೋದು, ಇಲ್ಲ ಏನಂತ ಹೇಳ್ಬೋದು. ಬಿಲೀಫ್ ಸಿಸ್ಟಮ್ ವಿಚ್ ನಮ್ಗೆ ನೋಡಿ ಕೇಳಿ ಕಲ್ತಿ ಹೇಳಿ ಬಂದಿರೋ ಅಂಥದ್ದು ಸರ್. ಎಕ್ಸಾಂಪಲ್ ಎಕ್ಸಾಂಪಲ್ ಇವಾಗ ದೊಡ್ಡವ್ರಿಗೆ ಮರ್ಯಾದೆ ಲೈಕ್ ಎಕ್ಸಾಂಪಲ್ ದೊಡ್ಡವ್ರು ಅಂದ್ರೆ ಮರ್ಯಾದೆಯಿಂದಾನೆ ಮಾತಾಡೋಕು, ಶುಡ್ ನಾಟ್ ಗಿವ್ ಬ್ಯಾಕ್ ಆನ್ಸರ್ ಟು ದೆಮ್. ಅವ್ರು ತಪ್ಪಿದ್ರೂನು ಕೇಳೋಂಥದ್ದು ಆತರ. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಮಚ್. ಸೀಮಿತ ನಂಬಿಕೆಗಳು ಅಂದ್ರೆ ಜಸ್ಟ್ ಐ ಕಾಂಟ್, ಏನೋ ನನ್ನ ಕೈಲಿ ಆಗಲ್ಲ. ಸೆಲ್ಫ್ ಲವ್ಗೆ ವಿರುದ್ಧ ನಾವೀಗ ಮಾತಾಡಿದ್ವಲ್ಲ, ನನ್ನ ಕೈಲಿ ಆಗಲ್ಲ. ಎಷ್ಟೋ ವಿಚಾರಗಳಿದೆ ನನ್ನ ಕೈಲಿ ಆಗಲ್ಲ ಅಂತ. ಏನೇನಿದೆ ಎಷ್ಟೊಂದಿರುತ್ತೆ ನನ್ಗೆ, ಹೌದಾ? ಇವಾಗ ನಿಮ್ಗೆ ಏನಾದ್ರು ನನ್ನ ಕೈಲಿ ಇದಾಗಲ್ಲ ಯಾಕೆ ಅಂದ್ರೆ ಅಂತ ಏನಾದ್ರು ನೀವು ಬರೆಯೋದಿದ್ರೆ ಒಂದು ಸೆಂಟೆನ್ಸ್ ಚಾಟ್ ನಲ್ಲಿ ಏನ್ ಬರೀತೀರಿ ಅಥವಾ ನೀವೇ ಬರ್ಕೊಳ್ತೀರಿ? ಕಂಫರ್ಟ್ ಝೋನ್ ನೋಡ್ತಾ ಇರುತ್ತೆ ಸರ್ ಮನ್ಸು. ಗೊತ್ತಾಯ್ತು. ಇವಾಗ ನೀವು ನಿಮ್ಗೆ ಹೇಳ್ಕೋಬೇಕು ಅಂದ್ರೆ ನನ್ನ ಕೈಲಿ ಇದು ಮಾಡೋಕ್ಕಾಗಲ್ಲ ಯಾಕೆ ಅಂದ್ರೆ ಅಂತ ಒಂದು ಕಾರಣ ಸಮರ್ಥನೆ ಕೊಡ್ತೀವಿ, ಹೌದಾ? ಫಾರ್ ಎಕ್ಸಾಂಪಲ್, ನಾನು ಪಬ್ಲಿಕ್ ಸ್ಪೀಕಿಂಗ್ ಮಾಡಲ್ಲ ಯಾಕಂದ್ರೆ ಜನ ನಗ್ತಾರೆ. ಪಬ್ಲಿಕ್ ಸ್ಪೀಕಿಂಗ್ ಮಾಡಲ್ಲ ಯಾಕಂದ್ರೆ ನನಗೆ ಆ ಸ್ಕಿಲ್ ಇಲ್ಲ. ಪಬ್ಲಿಕ್ ಸ್ಪೀಕಿಂಗ್ ಮಾಡಲ್ಲ, ನಂಗೆ ನರ್ವಸ್ ಆಗುತ್ತೆ. ಪಬ್ಲಿಕ್ ಸ್ಪೀಕಿಂಗ್ ಮಾಡಲ್ಲ, ನನಗೆ ಜನ ನೋಡಿದ ತಕ್ಷಣ ಮರಗಟ್ಟು ಬಿಡ್ತೀನಿ. ವಾಟ್ ಎವರ್ ಎಸಾನು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಆ ಥರ ನಾನು ಇನ್ನೊಬ್ರನ್ನ ಪ್ರೀತಿಸಕ್ಕಾಗಲ್ಲ, ನಾನು ಪ್ರೀತಿಸಕ್ಕಾಗಲ್ಲ ಅಲ್ವಾ? ನಾನು ಸಮರ್ಥ ಅಲ್ಲ, ನನ್ನ ಕೈಲಿ ಅದು ಆಗಲ್ಲ ಮಾಡ್ಲಿಕ್ಕೆ. ಈ ತರ ಆಚರಣೆಗಳು ಇದಾವ ನಮ್ಮಲ್ಲಿ ಎಲ್ಲರಿಗೂ ಇರುತ್ತೆ, ಇವಾಗ ಎಲ್ಲ ಒಂದಿರುತ್ತೆ. ದಿಸ್ ವಿ ಕಾಲ್ ಇಟ್ ಆಸ್ ಸೀಮಿತ ನಂಬಿಕೆಗಳು. ಯಾಕೆ ಸೀಮಿತ ನಂಬಿಕೆ ಅಂತ ಹೇಳ್ತೀವಿ ಇದನ್ನ? ನನ್ನ ಕೈಲಿ ಆಗಲ್ಲ, ನಾನು ಎಕ್ಸಾಮ್ ಪಾಸ್ ಆಗಲ್ಲ, ನನ್ಗೆ ಇಷ್ಟು ವಯಸ್ಸಾಗ್ಬಿಟ್ಟಿದೆ, ಮದುವೆ ಆಗಲ್ಲ, ನನ್ಗೆ ಇಷ್ಟು ವಯಸ್ಸಾಗಿದೆ, ನನ್ಗೆ ಓದಕ್ಕಾಗಲ್ಲ, ನನ್ಗೆ ಎಷ್ಟು ವಯಸ್ಸಾಗಿದೆ, ಬಿಸ್ನೆಸ್ ಆಗಲ್ಲ ಅನ್ಸುತ್ತಾ? ಅನ್ಸುತ್ತೆ ಸರ್. ಇಷ್ಟೊಂದು ಆಗ್ಬಿಟ್ಟಿದೆ, ನನಗೆ ಇಷ್ಟು ಟೈಮ್ ಕಮ್ಮಿ ಇದೆ, ನನ್ನ ಕೈಲಿ ಅವ್ನಿಗೆ ಅಷ್ಟು ನಾನು ಟ್ಯಾಲೆಂಟ್ ಆಗಕ್ಕಾಗಲ್ಲ, ನನಗೆ ಅಷ್ಟು ಬುದ್ಧಿ ಇಲ್ಲ, ಅವ್ನು ತುಂಬಾ ಬುದ್ಧಿವಂತ, ನನಗಿಲ್ಲ, ನಾನ್ ದಡ್ಡ ಅನ್ಸುತ್ತಾ? ಅನ್ಸುತ್ತೆ ಸರ್. ಎಸ್ ಎಸ್, ದೀಸ್ ಆರ್ ಲಿಮಿಟಿಂಗ್ ಬಿಲೀಫ್ಸ್. ಅವರೆಲ್ಲ ಮಾಡ್ತಾರೆ, ನನ್ನ ಕೈಲಾಗಲ್ಲ, ಅವ್ರು ಬುದ್ಧಿವಂತರು, ನಾನ್ ದಡ್ಡ, ನನ್ನ ಕೈ ನಾನು ಬುದ್ಧಿವಂತ ಆಗಕ್ಕಾಗಲ್ಲ, ಅವ್ರ ತರ ನಾನ್ ಮಾತಾಡಕ್ಕಾಗಲ್ಲ, ಅವ್ರ ತರ ನಾನು ಅವ್ರ ಲೆವೆಲ್ ಅಲ್ಲಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲ ಎಕ್ಸ್ಟ್ರಾರ್ನರಿ ಟ್ಯಾಲೆಂಟೆಡ್, ನಾನ್ ದಡ್ಡ. ಐ ಎವರ್ ಫೆಲ್ಟ್ ದಟ್? ಎಸ್, ಡೇ ಇನ್ ಡೇ ಔಟ್ ವಿ ಫೀಲ್ ದಟ್. ಯಾಕೆ ಕಾರಣ ಅದಕ್ಕೆ? ಯಾರು ಹೇಳ್ತೀರಿ? ಯಾಕಂದ್ರೆ ಮೊದ್ಲಿಂದ್ರ ಅದನ್ನೇ ಕೇಳಿಸ್ಕೊಂಡ್ ಬಂದಿರ್ತೀವಲ್ಲ ಸರ್ ನಾವು. ವಂಡರ್ಫುಲ್, ವಂಡರ್ಫುಲ್, ಎಕ್ಸಲೆಂಟ್. ಮೊದಲಿಂದ ಅದನ್ನೇ ಕೇಳ್ಕೊಂಡ್ ಬಂದಿರ್ತೀವಿ ಅಲ್ವಾ? ಹೌದೌದು ಸರ್. ಎಕ್ಸಾಂಪಲ್ ಎಕ್ಸಾಂಪಲ್ಗೆ ಯಾರಾದ್ರೂ ನನಗೆ ನೀ ನೋಡಕ್ ಕರ್ರಗದಿಯಾ ಅಂತ ಹೇಳಿರ್ತಾರೆ. ಅದನ್ನೇ ಒಂದು ಹೌದು ನಾ ಕರ್ರಗದಿನ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ವಂಡರ್ಫುಲ್, ಪರ್ಫೆಕ್ಟ್ ಆಗಿ ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಎಕ್ಸಾಂಪಲ್. ಕರ್ರಗಿದ್ಯಾ, ಕುಳ್ಳಗಿದ್ಯಾ, ಡುಮ್ಮಗಿದ್ಯಾ, ಸಣ್ಣಗಿದ್ಯಾ, ಹೆಂಗಿದ್ರು ಮುಂದೆ ಹೇಳ್ತಾರೆ ಜನ. ಹೆಂಗಿದ್ರು ಬೆಳ್ಳಗಿದ್ರೆ ಬಿಳಿ ಜಿರಳೆ, ಇದ್ಯಾವ ಗ್ರಾಚಾರ ಗುರು? ಕರ್ರಿಗಿದ್ರೆ ಕರಿ ಎಮ್ಮೆ, ಬೆಳ್ಳಗಿದ್ರೆ ಅದು ತಪ್ಪು, ಬಿಳಿ ಜಿರಳೆ. ಕೆಂಚಿಗಿದ್ರೆ ಅದೇನು ಕೆಂಚ, ಕೇಳಿದೀರಾ? ಆಯ್ತಪ್ಪ ಹೋಗ್ಲಿ, ನಾನು ಕುಳ್ಳಗಿದ್ರೆ ಅದಕ್ಕೊಂದು ಆಯ್ತು, ಉದ್ದ ಬೆಳೆದ್ಬಿಟ್ರೆ ಅದಕ್ಕೂ ಒಂದು. ಅರೆ
ಹೆಂಗಿರೋದು ಅವಾಗ? ಯಾವ ರೀತಿ ಆಗ್ಬಿಡುತ್ತೆ ಅಂದ್ರೆ ಅದನ್ನ ಬುಲ್ಲಿಯಿಂಗ್ ಅಂತಾರೆ. ಯಾವಾಗ ಚಿಕ್ಕ ವಯಸ್ಸಿನ ನಾವು ಬೆಳಿವಾಗ ಸುತ್ತಮುತ್ತ ಇರೋರು ಆಡ್ಕೊಂತಾರಲ್ಲ ನಮ್ಮ ಬಗ್ಗೆ, ಅದು ಟ್ರಾಮಾ ಕ್ರಿಯೇಟ್ ಮಾಡ್ಬಿಡುತ್ತೆ. ಸುತ್ತಮುತ್ತ ಹಾಳಾಗೋಗ್ಲಿ, ನಮ್ಮ ಟೀಚರ್ಸ್ಗಳು ಹೇಳ್ಬಿಡ್ತಾರೆ, ಮನೇಲಿ ಹೇಳ್ಬಿಡ್ತಾರೆ, ಪೇರೆಂಟ್ಸ್ ಹೇಳ್ತಾರೆ, ನೀನ್ ಮಾತೇ ಕೇಳಲ್ಲ. ಏನಂಗಂದ್ರೆ ಅರ್ಥ? ಹೇಳಿದಾರ ನಮ್ಮ ತಂದೆ ತಾಯಿ ನಮ್ಮ ಬಗ್ಗೆ ಹೇಳಿದಾರ? ನಾವು ಹೇಳ್ತೀವ ನಮ್ಮ ಮಕ್ಕಳಿಗೆ? ನಾವು ಅದೇ ಹೌದೌದು ತಪ್ಪು ಸರ್. ಮಾಡ್ತಾ ಇದೀವಿ. ದಯವಿಟ್ಟು ತಿಳ್ಕೊಳ್ಳಿ, ನಾವು ಅದೇ ತಪ್ಪು ಮಾಡ್ತಾ ಇದೀವಿ. ನೀವು ಹೇಳಿದ ಮಾತೇ ಕೇಳಲ್ಲ. ಏನಂಗಂದ್ರೆ ನನಗೇನು ಅರ್ಥ? ಬರಂಗಿಲ್ಲ. ನಂಗೆ ಏನು ಬರಂಗಿಲ್ಲ, ನೀನು ಇರ್ರೆಸ್ಪಾನ್ಸಿಬಲ್, ನಿನಗೆ ಜವಾಬ್ದಾರಿ ಇಲ್ಲ ನಿನಗೆ ಅಂತ ಅರ್ಥ. ನಾನು ಹಂಗೆ ಹೇಳಿದ್ರೆ ಮಕ್ಕಳಿಗೆ ನಮ್ಗೇನ್ ಅನ್ಸುತ್ತೆ, ನನ್ಗೇನು ಬರಲ್ವಾ? ನನ್ಗೇನು ಬರಲ್ಲ ಅಂತ ನಾನೇ ಡಿಸೈಡ್ ಮಾಡ್ಕೊತೀನಿ. ನಾಳೆ ಓದಿಲ್ಲ ಹೌದು. ಅಂದ್ರೆ ನನಗೆ ಬರಲ್ಲ 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 ಅನ್ನೋದಕ್ಕೆ ನಾನು ಓದಕ್ ಮನ್ಸು ಬರಲ್ಲ. ಸೈಕಾಲಜಿ ನಮ್ಗೆ ಗೊತ್ತೇ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನನಗೆ ಮ್ಯಾಕ್ಸ್ ಟಫ್. ಎಷ್ಟೊಂದ್ ಜನ ಹೇಳ್ಕೊತಾ ಇರ್ತಾರೆ, ನನಗೆ ಮ್ಯಾಕ್ಸ್ ಬರಲ್ಲಪ್ಪ, ಎಲ್ಲ ಮಾಡ್ಬಿಡ್ತೀನಿ, ಅದೊಂದು ಟಫ್. ನಾವು ಅನ್ಕೋತಾ ಇದೀವಿ ಎಷ್ಟೇನು, ನಾವು ಹಂಗ ಅನ್ಕೊಳ್ಳೋದ್ರಿಂದ ಟಫ್ ಆಗಿರೋದದು. ಎಷ್ಟು ಜನ ಗೊತ್ತು ಮ್ಯಾಕ್ಸ್ ಈಸಿ? ನಾವು ಅನ್ಕೊಳ್ಳೋದ್ರಿಂದ ನನಗೆ ಮ್ಯಾಕ್ಸ್ ಟಫ್, ನನಗೆ ಬರಲ್ಲ, ನನಗೆ ಆ ಕೆಪಾಸಿಟಿ ಇಲ್ಲ, ನಾನೇ ಡಿಸೈಡ್ ಮಾಡ್ಬಿಟ್ಟಾಯ್ತು. ಆಗ ಅವ್ರು ಎಷ್ಟೇ ಈಸಿಯಾಗಿ ಹೇಳ್ಕೊಟ್ರೆ ನಾನು ಓಪನ್ ಆಗಿ, ನನಗೆ ಬರಲ್ಲ, ನಾನು ಆಲ್ರೆಡಿ ನಾನು ಅನ್ಕೊಂಡಿದ್ರಿಂದ ನಾನು ಕಲಿಯಕ್ ಹೋಗಲ್ಲ, ನನ್ನ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಮಾಡ್ಕೊಳಲ್ಲ, ಫೋಕಸ್ನ ಹೆಚ್ಚಿಕೊಡಲ್ಲ. ಇದು ಸೈಕಾಲಜಿ. ಎಸ್, ಹಿಂದಿ ಬರಲ್ಲ, ಕನ್ನಡ ಬರಲ್ಲ, ಇಂಗ್ಲಿಷ್ ಮಾತಾಡಕ್ ಬರಲ್ಲ ಅಂತ ಯಾರ್ಯಾರು ಅನ್ನಿಸ್ತಾ ಇದ್ರೆ ಇದೇ ಕಾರಣ. ಸ್ಟೇಜ್ ಮೇಲೆ ಮಾತಾಡ್ತಾನೆ ಇದೇ ಕಾರಣ. ಆ ಕೆಟ್ಟವ್ರ ಜನ ನಾನು ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ನನಗ ಸಾಮರ್ಥ್ಯ ಇಲ್ಲ ಅಂದ್ರೆ ಅದೇ ಕಾರಣ. ನಾನು ದುಡ್ಡು ಮಾಡಕ್ ಆಗ್ತಾ ಇಲ್ಲ, ಅದೇ ಕಾರಣ. ಸಾನು ಹೌದೌದು ಸರ್. ನನಗೆ ಸ್ಮಾರ್ಟ್ ಆಗಿಲ್ಲ, ನಾನೊಬ್ಬ ಆವರೇಜ್ ಸ್ಟೂಡೆಂಟ್ ಅಂತ ಅರ್ಥ. ಹೆಂಗ್ ಫಾರ್ಮ್ ಆಗತ್ತೆ? ನೀನ್ ಯಾವತ್ತೂ ಕೇಳೋದೇ ಇಲ್ಲ ಮಾತು ಅಂದ್ರೆ ಒಂದು ಬಿಲೀಫ್ ಫಾರ್ಮ್ ಆಗುತ್ತೆ, ನಾನು ಇರ್ರೆಸ್ಪಾನ್ಸಿಬಲ್ ಅಂತ. ನೀನೊಬ್ಬ ಆವರೇಜ್ ಸ್ಟೂಡೆಂಟ್ ಅದೇನಂತ ಅರ್ಥ? ನಾನು ಸ್ಮಾರ್ಟ್ ಅಲ್ಲ, ನಾನ್ ದಡ್ಡ ಅಂತ ಅರ್ಥ. ಅವ್ರು ಮೋಸ ಮಾಡೋದು ಅಂತ ಯಾರಾದ್ರು ರಿಲೇಶನ್ಶಿಪ್ ಅಲ್ಲಿ ಹೇಳಿದ್ರೆ ಏನರ್ಥ? ನಂಬಿಕೆ, ಇವ್ರು ಮೋಸ ಮಾಡಿದ್ರೆ ಅವ್ರು ಮೋಸ, ಯಾರನ್ನು ನಂಬಕ್ಕೆ ಅರ್ಹರಲ್ಲ, ಯಾರು ನಾವು ನಂಬಾರ್ದು ಅಂತ ಬಂದ್ಬಿಡುತ್ತೆ, ಯಾರನ್ನ ನಂಬಲ್ಲ ನಾವು. ಆಮೇಲೆ ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂದ್ರೆ, ಬಿಸ್ನೆಸ್ ನನ್ನಂತವ್ರಿಗಲ್ಲಪ್ಪ, ನಾನ್ ಕೈ ಇಡಕ್ ಹೋಗಲ್ಲ. ಹೌದಾ? ಹೌದು ಸರ್. ಹೆಲ್ತ್ ಯಾ ಹಾಗೆ ಹೆಲ್ತ್ ಅಂದ್ರೆ ಐ ಕಾಂಟ್ ಲೂಸ್ ವೇಟ್, ನಾನು ವೆಯ್ಟ್ ಲೂಸ್ ಮಾಡಕ್ ಆಗಲ್ಲ. ಇನ್ನೊಬ್ರು ಹೇಳ್ತಾರೆ ಡಯಾಬಿಟಿಸ್ ಹೆರಿಡಿಟ್ರಿ. ಕೇಳಿದೀರಾ? ಡಯಾಬಿಟಿಸ್ ಹೆರಿಡಿಟ್ರಿ ನಮ್ಮ ಫ್ಯಾಮಿಲಿನಲ್ಲಿ ಅನ್ಬಿಡೋದು. ಇಟ್ಸ್ ನಾಟ್ ಟ್ರೂ, ಬಟ್ ಯಾರು ಅನ್ಕೊಂತಾರೆ. ನಾನು ತುಂಬಾ ವಯಸ್ಸಾಗ್ಬಿಟ್ಟಿದೆ ನನಗೆ ಅನ್ಕೊಳ್ಳೋದು. ಏನಪ್ಪಾ ಇದು ವಯಸ್ಸಾಗಿದೆ ನಿಜ ಅಲ್ವಾ ಅಂತ ಅಲ್ಲ, ಬಟ್ ಹೌ ಮೆನಿ ಆಫ್ ಯು ನೋ ಏಜು, ವಯಸ್ಸಿಗೂ ನಮ್ಮ ಏನು ಬಯಾಲಜಿಕಲ್ ಏಜ್ಗೂ ನಮ್ದು ಕ್ರಾನಲಾಜಿಕಲ್ ಏಜ್ಗೂ ಡಿಫ್ರೆನ್ಸ್ ಇದೆ. ಎಷ್ಟು ಜನಕ್ಕೆ ಗೊತ್ತಿದೆ? ಬಯಾಲಜಿಕಲ್ ಏಜ್ ಸುಧಾ ಗೊತ್ತಿದೆ? ಎಷ್ಟಾನು ಬಯಾಲಜಿಕಲ್ ಏಜ್ ಗೊತ್ತಾ? ನಮ್ಮ DNA ಕ್ರೋಮೋಸೋಮ್ ಇರುತ್ತೆ, ಅದ್ರಲ್ಲಿ ಟೆಲಿಮರ್ಸ್ ಅಂತ ಇರುತ್ತೆ. ಟೆಲಿಮರ್ಸ್ ಅನ್ನ ಅದ್ರ ಲೆಂತ್ ಎಷ್ಟು ಇರುತ್ತೋ ಆಯಸ್ಸು, ಅದು ಕಡಿಮೆ ಆಗ್ತಾ ಆಗ್ತಾ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ. ಸೊ ಯಾವ ವ್ಯಕ್ತಿ, ಎಷ್ಟೊಂದು ಜನಕ್ಕೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ ಯಂಗ್ ಏಜ್ ಅಲ್ಲಿ ಅಂದ್ರೆ, ಅವರು 35 ವರ್ಷ, ಬಟ್ ಅವರ ಬಯಾಲಜಿಕಲ್ ಏಜು 70 ವರ್ಷ, 65 ವರ್ಷ. ಸೌಂಡ್ಸ್ ವಿಯರ್ಡ್, ಸೈನ್ಸ್ ಹೇಳುತ್ತೆ. ಅವರ ಒಳಗಿರೋ ಈ ಸ್ಟ್ರೆಸ್ಸು, ಯೋಚನೆ, ಬೇಜಾರು, ಕೋಪ ಎಲ್ಲ ಅವರ ಆಯುಸ್ಸನ್ನ, ಅವರ DNA ಕ್ರೋಮೋಸೋಮ್ ಟೆಲಿಮೋರ್ನ ಲೆಂತ್ನ ಕಡಿಮೆ ಮಾಡ್ತಾ ಇದೆ. ಕೆಮಿಕಲ್ ರಿಯಾಕ್ಷನ್ ಅಂದ್ರೆ ಅದೊಂದೇ ಅಲ್ಲ, ಎಕ್ಸಸೈಸ್ ಮಾಡದೆ ಸೋಂಬೇರಿಯಾಗಿ, ಲತಾರ್ಜಿಯಾಗಿ, ಕಂಫರ್ಟ್ ಝೋನ್ ಅಲ್ಲಿ ಇತ್ಕೊಂಡು ಇವರೆಲ್ಲರಿಗೂ ಯಾಕೆ ಕಾಯಿಲೆಗಳು ಬೇಗ ಬರುತ್ತೆ ಅಂದ್ರೆ, ಅದರಿಂದ ಅವರ ಆಯುಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲಿ ಏಜಿಂಗ್ ಆಗ್ತಾ ಇರುತ್ತೆ ಫಾಸ್ಟ್ ಆಗಿ ಅವರಿಗೆ. ಅದೇ ಎಕ್ಸರ್ಸೈಸ್ ಮಾಡೋನು, ಡಿಸಿಪ್ಲಿನ್ ಆಗಿರೋನು, ಸಕಾರಾತ್ಮಕವಾಗಿರೋನು, ಮೆಡಿಟೇಟ್ ಮಾಡೋನಿಗೆ ಏಜಿಂಗ್ ಸ್ಲೋ ಆಗುತ್ತೆ.
ಏಜಿಂಗ್ ಸ್ಲೋ ಆಗುತ್ತೆ. ಹಾಗಾಗಿ ಯಾರು ಸ್ಟ್ರೆಸ್ ತಗೊಳಲ್ಲ ಅವ್ರಿಗೆ ಏಜಿಂಗ್ ಸ್ಲೋ ಆಗುತ್ತೆ. ಸ್ಟ್ರೆಸ್ ತಗೊಳ್ಳೋರಿಗೆ ಏಜಿಂಗ್ ಬೇಗ ಆಗುತ್ತೆ. ನೋಡಕ್ಕೆ 30-40 ವರ್ಷ. ಅದಕ್ಕೊಂದು ಟೆಸ್ಟ್ ಇದೆ ಆಕ್ಚುಲಿ, ಸ್ವಲ್ಪ ಎಕ್ಸ್ಪೆನ್ಸಿವ್. ಮಾಡಿಸಿ ನೋಡಿದ್ರೆ ನಮ್ಗೆ ಏಜ್ ಗೊತ್ತಾಗುತ್ತೆ. ನಾವು ಒಂದ್ಸರಿ ಮಾಡಿಸಿದ್ದೆ. ನಾನು 15 ವರ್ಷ ಚಿಕ್ಕವನು. ನನ್ನ ವರ್ಷ 50, ನನ್ನ ಬಯಾಲಜಿಕಲ್ ಏಜ್ 35. ಆಶ್ಚರ್ಯ, ನೀವು ಮಾಡಿಸ್ಬೋದು. 35. ಅದೇ ನಾನು ನೋಡಿರೋ ಸ್ನೇಹಿತರದು, ಅವು ನನ್ನ 50, ಅವರ ಬಯಾಲಜಿಕಲ್ 65. ಸೊ ದಿಸ್ ಇಸ್ ಲಿಮಿಟಿಂಗ್ ಬಿಲೀಫ್. ಏನಂದ್ರೆ ನಮ್ಮ ಇದರಕ್ಕೆ ನಮ್ಮ ಏನಂತಾರೆ, ನಮ್ಮ ಕುಟುಂಬದಲ್ಲಿ ಒಬ್ರಿಗೆ ಹೃದಯ ಸಂಬಂಧ ಕಾಯಿಲೆ ಇದ್ರೆ ನಮಗೂ ಬಂದ್ಬಿಡುತ್ತೆ, ಶುಗರ್ ಇದ್ರೆ ನಮಗೂ ಬಂದ್ಬಿಡುತ್ತೆ, BP, ಅದೆಲ್ಲ ಸುಳ್ಳು. ಆತರ ಯಾರೋ ಹೇಳ್ತಾ ಇದ್ರೆ ದಯವಿಟ್ಟು ನಂಬೇಡಿ, ಡಾಕ್ಟರ್ ಹೇಳಿದ್ರು ನಂಬೇಡಿ. ಒನ್ ಆಫ್ ದಿ ರೀಸನ್ಸ್, ಯಾಕಂದ್ರೆ DNA ನಲ್ಲಿ ಅಂಶ ಇರುತ್ತೆ. ಅದೇ ರೀತಿ ನಾವು ಜೀವನವನ್ನು ನಡೆಸಿದ್ರೆ, ಜೀವನ ಶೈಲಿನ ಮಾಡಿದ್ರೆ ಬರ್ಬೋದು. ಜೀವನ ಶೈಲಿ ಚೇಂಜ್ ಮಾಡಿದ್ರೆ ಬರಲ್ಲ. ಯಾಕೆ ಅಂದ್ರೆ ಫಸ್ಟ್ ಟೈಮ್ ಹೆಂಗ್ ಬಂತು ಇಲ್ಲದೆ ಇರೋರಿಗೆ? ಒಂದು ಫಸ್ಟ್ ಟೈಮ್ ಬಂದ್ಬಿಡ್ತು, ನನಗ್ ಬಂತು. ನನ್ ಮಗು ಹುಟ್ಟಾದ್ಮೇಲೆ ನನಗ್ ಬಂದಿದೆ. ನನ್ ಮಗಂಗೆ ಹೆಂಗ್ ಕೊಡ್ತೀನಿ? ಮಗು ಹುಟ್ಟಾದ್ಮೇಲೆ ನನಗ್ ಬಂದಿದೆ, ಹೇಗ್ ಕೊಡಕ್ ಸಾಧ್ಯ ಮಗುವಿಗೆ? ದೀಸ್ ಆರ್ ದ ಮಿತ್. ಜನ ಮೋಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲ, ನಮ್ ಕೈಲಿದೆ ನಮ್ಮ ಆರೋಗ್ಯ. ನಿಯಮಿತವಾದ ವ್ಯಾಯಾಮ, ಪಥ್ಯ ಆಹಾರ, ಮಾನಸಿಕವಾಗಿ ಶಾಂತಿಯಾಗಿದ್ರೆ ಸಾಕು ಮನುಷ್ಯ. ನಿಮ್ಮ ಏಜಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಏಜಿಂಗ್ ಕಡಿಮೆ ಆಗುತ್ತೆ. ನಾರಾಯಣ ಹೃದಯ ಡಾಕ್ಟರ್ ಅದನ್ನೇ ಒಂದು ವಾಟ್ಸಪ್ ಅಲ್ಲಿ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. 35 ವರ್ಷದ ವ್ಯಕ್ತಿಯಿಂದ ಕರ್ಕೊಬಂದ್ರು, ಹಾರ್ಟ್ ಅಟ್ಯಾಕ್ ಆಗುತ್ತೆ, CPR ಮಾಡಿದ್ರೆ ಹೆಂಗು ಅವ್ರನ್ನ ಬದುಕಿಸ್ತಾರೆ. ಆಮೇಲೆ ಅವ್ರನ್ನ ಬಯಾಲಜಿಕಲ್ ಏಜ್ ನ ಚೆಕ್ ಮಾಡಿದಾಗ ಅವನ ವಯಸ್ಸು 65. ಅವ್ರು ಹೇಳ್ತಾರೆ, ಈ ಯಂಗ್ ಏಜ್ ಅಲ್ಲಿ ಏನೇನ್ ಆಗ್ತಿದ್ಯಪ್ಪ ಜನರಿಗೆ. ಡಾಕ್ಟರ್ ಅದು ಸ್ಟೇಟ್ಮೆಂಟ್, ಒಂದು ವಿಡಿಯೋ ಇದೆ, ಕಳ್ಸಿಕೊಡ್ತೀನಿ ನಿಮ್ಗೆ. ದಟ್ಸ್ ಹೌ ಇಟ್ ಇಸ್. ಸೊ ದಟ್ಸ್ ದ ರೀಸನ್ ಐತೆ ಪೀಪಲ್. ಸ್ಟ್ರೆಸ್ ನ ನಾವು ಹ್ಯಾಂಡಲ್ ಮಾಡೋದು ಗೊತ್ತಿರ್ಬೇಕು. ಸ್ಟ್ರೆಸ್ ಶುಡ್ ನಾಟ್ ಕ್ಯಾರಿ, ನಮ್ಮನ್ನ ಹ್ಯಾಂಡಲ್ ಮಾಡಬಾರ್ದು ಅದು. ಶುಡ್ ನೋ. ಸ್ಟ್ರೆಸ್ ಬರಬಾರ್ದು ಅಂತಿಲ್ಲ, ಬರ್ಬೇಕು. ಸ್ವಲ್ಪ ಪ್ರಮಾಣದ ಹಾರ್ಮೋನ್ ಎಲ್ಲ ಬೇಕು ನಮ್ಗೆ. ಅಡ್ರಿನಲಿನೂ ಬೇಕು, ಕಾರ್ಟಿಸೋಲು ಬೇಕು. ಲಿಮಿಟ್ ಆಗಿರ್ಬೇಕು. ಬಂದ್ರೆ ಅದರಲ್ಲೇ ಮುಳುಕೊಂಡು ತೇಲ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದಲ್ಲ, ಮ್ಯಾನೇಜ್ ಮಾಡೋದು ಗೊತ್ತಿರ್ಬೇಕು. ಓಕೆ. ಸೊ ವೈ ಆಮ್ ಸೇಯಿಂಗ್ ದಿಸ್, ಆರೋಗ್ಯದ ವಿಚಾರ ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ ಕಾರಣ ತುಂಬಾ ಮುಖ್ಯ ಅಂತ. ಸೊ ಲಿಮಿಟಿಂಗ್ ಬಿಲೀಫ್ ಅಂದ್ರೆ ಈ ರೀತಿ ಯೋಚನೆಗಳನ್ನ ನಾವು ನಮಗೆ ಮಾಡ್ತಾ ಇರೋದು, ಅದನ್ನ ನಾವು ಮಾಡಬಾರ್ದು ಅಲ್ವಾ? ಐ ಡೋಂಟ್ ಡಿಸರ್ವ್ ಪ್ರಮೋಷನ್, ನನಗೆ ಅರ್ಹತೆ ಇಲ್ಲ ಪ್ರಮೋಷನ್ ಬರ್ಲಿಕ್ಕೆ, ನನಗೆ ಕೆಲಸ ಬರಲ್ಲ, ನಾನೊಬ್ಬ ಲೀಡರ್ ಅಲ್ಲ, ನನಗೆ ಆ ಗುಣಗಳಿಲ್ಲ, ಸಾಹುಕಾರರೆಲ್ಲ ದುಡ್ಡಿರೋರೆಲ್ಲ ಸೆಲ್ಫಿಶ್ಗಳು, ಯಾರೋ ತಲೆ ಒಡೆದು ಸಂಪಾದನೆ ಮಾಡಿದ್ದಾರೆ, ದುಡ್ಡು ಸಂಪಾದನೆ ಮಾಡೋದು ತುಂಬಾ ಕಷ್ಟ. ದೀಸ್ ಆರ್ ದ ಲಿಮಿಟಿಂಗ್ ಬಿಲೀಫ್ಸ್. ಯಾರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ರಿಲೇಶನ್ಶಿಪ್ ಬಂದ್ರೆ ಯಾರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ, ನನ್ನೆಲ್ಲರೂ ದೂರ ತಳ್ತಾರೆ, ಯಾರು ನಾನು ಬೇಡ, ಯಾರಿಗೂ ನಾನು ಬೇಡ, ನನಗೆ ಪ್ರೀತಿಗೆ ಅರ್ಹನೇ ಅಲ್ಲ. ಅಥವಾ ಸ್ಪಿರಿಚುವಲ್ ಅಲ್ಲಿ ದೇವ್ರು ನನ್ನ ಮಾತೇ ಕೇಳಲ್ಲ, ಎಲ್ಲಾರ್ದು ಕೇಳ್ತಾನೆ, ನನ್ ಕಡೆ ಏನು ನೋಡೋದೇ ಇಲ್ಲ ಅಲ್ವಾ? ಸೊ ದೀಸ್ ಆರ್ ದ ಲಿಮಿಟಿಂಗ್ ಬಿಲೀಫ್. ವೈ ವಿ ಶುಡ್ ನಾಟ್ ಬಿಲೀವ್ ಇನ್ ದಿಸ್? ಯಾಕೆ ನಂಬಾರ್ದು? ಇದೆಲ್ಲ ಕೃಷ್ಣ ಹೇಳಿದ್ರು, ಅದ್ಭುತವಾಗಿ ಹೇಳಿದ್ರು. ಚಿಕ್ಕ ವಯಸ್ಸಿಂದ ನಮಗೆ ಹೇಳ್ಕೊಟ್ಟಿರೋದು. ಟೀಚರ್ ಬೈದಾಗ, ಅಪ್ಪ ಬೈದಾಗ, ಅಮ್ಮ ಬೈದಾಗ, ಅಣ್ಣ ಬೈದಾಗ, ತಂಗಿ ಬೈದಾಗ, ಎಲ್ಲಾನು ನಮಗೆ ನಾವು ಐ ಆಮ್ ನಾಟ್ ಗುಡ್ ಇನಫ್, ನನಗೆ ಸಮರ್ಥಳಲ್ಲ, ನನಗೆ ಬರಲ್ಲ ಅನ್ನೋದು ಬಂದ್ಬಿಡುತ್ತೆ. ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ನಾವು ಯಾವ್ದಾದ್ರು ರಿಸ್ಕ್ ತಗೋಬೇಕು, ಗುರಿನ ಇಟ್ಕೋಬೇಕು ಅಂದ್ರೆ ಬಿಡೋದಿಲ್ಲ. ಅದ್ ಹೇಳುತ್ತೆ ನಿನ್ ಕೈಲಿ ಆಗಲ್ಲ, ಅದೇ ಆಗಲ್ಲ, ಇದೆಲ್ಲಿ ಮಾಡ್ತೀಯ ಅಂತ. ಅದಕ್ಕೆ ಎಷ್ಟೊಂದು ಜನ ಗುರಿಗಳನ್ನ ಇಟ್ಕೊಂಡ್ರು ಸಾಧನೆ ಮಾಡಕ್ಕಾಗಲ್ಲ. ಅದರ್ವೈಸ್ ಲಿಮಿಟಿಂಗ್ ಬಿಲೀಫ್ ನ ನಿವಾರಣೆ ಮಾಡದ ಹೊರತು ಅವ್ರ ಗುರಿ ಇಟ್ಕೊಂಡು ಅಫರ್ಮೇಶನ್ ಓದ್ತಾ ಇದ್ರು, ಒಳ್ಳೆ ಮನಸ್ಸು ಅವ್ರಿಗೆ ಬಿಡೋದಿಲ್ಲ. ಎಷ್ಟು ಜನಕ್ಕೆ ಈ ತರ ಆಗಿದೆ? ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಅದ್ರ ಈಚೆ ಬರಕ್ಕಾಗತ್ತಾ? ಇನಿಷಿಯಲಿ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಮಾಡ್ತಾ ನಾವು ಸುಪ್ತ ಮನಸ್ಸನ್ನು ನಾವು ಎಷ್ಟು ಟ್ರೈನ್ ಮಾಡ್ಬೇಕು. ಅದಕ್ಕೆ ನಾವು ಸಾಕಾರ ಮಾಡಿಸೋದು ಬೆಳಿಗ್ಗೆ ಲಿಮಿಟಿಂಗ್ ಬಿಲೀಫ್ ನ ಚೇಂಜ್ ಮಾಡಿಸೋದು. ಪ್ರತಿ ದಿನ 90 ದಿನ ನಿರಂತರವಾಗಿ ಅದ್ರ ಮೇಲೆ ನಾವು ದಾಳಿ ಮಾಡ್ತೀವಿ.
ಸಕಾರಾತ್ಮಕತೆಯಿಂದ ನಿರಂತರವಾಗಿ. ಯಾಕೆ ಅಂದ್ರೆ ಅದನ್ನ ನಾವು ನಂಬಿಸ್ತಾ ಇದ್ದೀವಿ. ಅದಲ್ಲ ಇದು. ಸೊ ದಟ್ ಈಸ್ ಅ ಲಿಮಿಟಿಂಗ್ ಬಿಲೀಫ್. ಅದ್ರ ಬಗ್ಗೆ ನಾ ಇವತ್ತು ತಿಳ್ಕೊಳ್ಳೋಣ. ಇದು ಒಂದು ಇಂಟ್ರೊಡಕ್ಷನ್, ಹೇಗೆ ಲಿಮಿಟಿಂಗ್ ಬಿಲೀಫ್ ಇಂದ ಈಚೆ ಬರಬೇಕು. ವಿಲ್ ಲರ್ನ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೀಮಿತ ನಂಬಿಕೆಗಳು ಅಂದ್ರೆ ನಂಬಿಕೆಗಳು ನಮಗ್ ಬೇಕು. ನಂಬಿಕೆಗಳು ನಮಗ್ ಬರೋದೇ ಎಲ್ಲಿಂದ? ನಮ್ಮ ಪರಿಸರದಿಂದ, ಬ್ರಾಟಪ್ ಇಂದ, ನಮ್ಮ Environment. ಧರ್ಮದಿಂದ. ಧರ್ಮಗಳು ನಮಗೆ, ಮುಸಲ್ಮಾನ್ ಧರ್ಮ ಅವ್ರದೇ ಒಂದು ನಂಬಿಕೆ ವ್ಯವಸ್ಥೆ, ಕ್ರಿಶ್ಚಿಯನ್ ಒಂದು, ಹಿಂದೂಸ್ದೇ ಒಂದು. ಹಿಂದೂಸ್ ಅಲ್ಲೇ ಡಿಫರೆಂಟ್. ಆ ದೇವರು, ಈ ದೇವರು, ಆ ದೇವ್ರಿಗೆ ಇದೇ ಮಾಡ್ಬೇಕಂತೆ, ಈ ದೇವ್ರಿಗೆ ಇದೇ ಮಾಡ್ಬೇಕಂತೆ. ಆ ದೇವ್ರು ಮಂಗಳವಾರ ಪೂಜೆ, ಈ ವಾರ ಗುರುವಾರ ಪೂಜೆ. ಅವ್ರಿಗೆ ಈ ಹೂವನೇ ಇಡಬೇಕು, ಇದೇ ಇದ್ ಮಾಡ್ಬೇಕು. ಸಣ್ಣ ನಂಬಿಕೆಗಳು ಇದಾವಲ್ಲ ತುಂಬಾ. ಇಲ್ಲ ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ನನಗೆ ತೊಂದರೆ ಆಗ್ಬಿಡುತ್ತೆ. ದೇವ್ರು ನನಗೆ ಕೋಪ ಮಾಡ್ಕೊಂಡ್ಬಿಡ್ತಾನೆ. ದೇವ್ರು ಯಾವ ತರ ಕೋಪ ಮಾಡ್ಕೊತಾರ? ದೇವ್ರು ಅಂದ್ರೆ ಯಾಕೆ ದೇವ್ರು ಅಂತಾರೆ ಅವಾಗ ಕೋಪ ಮಾಡ್ಕೊಳ್ಳೋದೇನಾದ್ರೆ? ದೇವ್ರಿಗೂ ನಮ್ಗೆ ಏನ್ ಮನುಷ್ಯರ ತರ ಕೋಪ ಮಾಡ್ಕೊಂತಾರ ದೇವ್ರು? ದೇವ್ರು ಕೆಟ್ಟದ್ದು ಮಾಡ್ತಾನ, ಬಟ್ ನಮಗ್ ಭಯ. ನಾನ್ ಮಾಡ್ಲಿಲ್ಲ ಅಂದ್ರೆ ನನಗೆ ಕೆಟ್ಟದಾಗ್ಬಿಡುತ್ತೆ. ಆಗಿದ್ಯಾ? ವೈ ಐ ಆಮ್ ಸ್ಟ್ರೆಸ್ಸಿಂಗ್ ದಿಸ್ ಪಾಯಿಂಟ್ ಅಂದ್ರೆ ಇದೇ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗಿ ಎಷ್ಟೊಂದ್ ಜನಕ್ಕೆ ತೊಂದರೆ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ದೇವ್ರ ಸರ್ ಮೇಲೆ ನಾನೊಂದು ಹೇಳ್ಬೋದಾ? ಹೇಳಿ ಮೇಡಮ್, ಕ್ವಿಕ್ ಆಗಿ ಹೇಳ್ಬೇಕು. ಸರ್ ನಾನು ದೊಡ್ಡದೊಂದು ಫೋಟೋ ಬಿದ್ದೋಯ್ತು. ಹಾ ಬಿದ್ದೋದಾಗ ನಾನು ತುಂಬಾ ಇದಾಗ್ಬಿಟ್ಟಿದೆ. ಏನದು ಟೆನ್ಷನ್ ತಗೊಂಡ್ಬಿಟ್ಟಿದೆ. ನಾನು ನಿಮ್ಗೆ 10:30 ನಿಮ್ಗೆ ಮತ್ತೆ ಅನಿತಾ ಮೇಡಮ್ಗೆ ಇಬ್ರಿಗೂ ಫೋನ್ ಮಾಡಿದ್ದೆ ನಾನು ಆ ಟೈಮಲ್ಲಿ. ಮಾಡಿದ್ಮೇಲೆ ಅನ್ಕೊಂಡೆ ಅದೇನಾಗುತ್ತೋ ನೋಡೋಣ ಅಂತ. ಬಟ್ ಏನೂ ಆಗ್ಲಿಲ್ಲ. ಅದೇ ನಾನು ಮಾನಸಿಕ ಅಯ್ಯೋ ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ನನ್ಗೆ ನೆಮ್ಮದಿನೇ ಇರ್ತಾ ಇರ್ಲಿಲ್ಲ. ಆಗೋಗಿದೆ, ಹೊಡೆದೋಗಿರೋದು ಬೆಕ್ಕಿಂದ ಅಂತ ರೀಸನ್ ಎಲ್ಲ ಗೊತ್ತಾದ್ಮೇಲೆ ಏನೋ ಆಗುತ್ತೆ, ಅದೇನಾಗ್ಬಿಟ್ಟು ಆಗದ್ ನೋಡ್ಬಿಡೋಣ ಅಂತ ಅನ್ಕೊಂಡೆ. ಸೊ ಅವಾಗ ನನ್ಗೆ ಆ ಭಯ ಅನ್ನೋದು ಹೊರ್ಟೋಯ್ತು ಸರ್ ಆ ವಿಷಯದಲ್ಲಿ. ಏನ್ ಹೇಗ್ ಪೂಜೆ ಸಾಧ್ಯ ಆಯ್ತು ಮಾಡಿದ್ರೆ ನಿಮ್ಗೆ ದೇವ್ರು ಬರೋದು. ಮಾಡ್ಲಿಕ್ಕೆ? ಸರ್ ನೀವು ಅದೇ ಅವತ್ತಿನ ದಿವಸನೇ ಮಾಡ್ಕೊಂಡೆ ಸರ್ ಇದು. ಹೇಗ್ ಸಾಧ್ಯ ಆಯ್ತು? ಅದೇ ನೀವ್ ಹೇಳ್ಕೊಟ್ರಿ. ಆ ಬೆಕ್ಕಿನ ನೀವು ಒಂದು ವಿಚಾರಲಿಂತ್ರ ಎಕ್ಸಾಂಪಲ್ ಆಗೈತಿ ಕೊಟ್ರಿ. ಹ್ಮ್ ನೀವೊಂದ್ ಎಕ್ಸಾಂಪಲ್ ಕೊಟ್ರಿ. ಅದೇ ಮುಸ್ಲಿಮ್ಸ್ ಅವ್ರ ಮನೇಲಿ ಇದ್ದಿದ್ರೆ ಈ ಫೋಟೋ ಬಿದ್ದಿದ್ರೆ ಅವ್ರು ಫೀಲ್ ಮಾಡ್ತಾ ಇದ್ರಾ ಹ್ಮ್ ಅಂತ ನೀವ್ ಹೇಳಿದ್ರಿ. ಹೌದಲ್ವಾ? ಅಥವಾ ಕ್ರಿಶ್ಚಿಯನ್ಸ್ ಅವ್ರ ಮನೆಗೆ ಈ ತರ ಬಿದ್ದಿದ್ರೆ ನೀವು ಫೀಲ್ ಮಾಡ್ತಾ ಇದ್ರ ಅವರು? ಹೌದಲ್ವಾ? ಅವ್ರ ಏನ್ ಫೀಲ್ ಮಾಡ್ತಾ ಇದ್ರು? ಫೋಟೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿದ್ದಿದೆ. ಆಮೇಲೆ ಇವಾಗ ನಾನ್ ಏನ್ ಡೈಲಿ ನಾನು ಪೂಜೆ ಮಾಡ್ಬೇಕು ಅನ್ನೋದ, ನನ್ಗೆ ಯಾವಾಗ ಮನ್ಸು ಖುಷಿ ಅನ್ಸುತ್ತೋ ಅವಾಗ ಹೋಗಿ ಪೂಜೆ ಮಾಡ್ತೀನಿ. ವಂಡರ್ಫುಲ್. ಆ ತರ ಸೊ ಸರ್ ದೇವ್ರು ಇವಾಗ ನಿಮಗೆ ಸ್ಟ್ರೆಸ್ ಕೊಡ್ತಾ ಇಲ್ಲ. ದೇವ್ರು ಒಳ್ಳೆ ದೇವ್ರು ಇದ್ದಾನೆ. ಒಳ್ಳೆ ದೇವ್ರಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೌಭಾಗ್ಯಲಕ್ಷ್ಮಿ, ಇದನ್ನ ಥ್ಯಾಂಕ್ ಯು ಸರ್. ಶೇರ್ ಮಾಡೋದಕ್ಕೆ. ಎಸ್, ಸೌಭಾಗ್ಯಲಕ್ಷ್ಮಿ ಅವರು ಹೇಳಿದ್ದು ಎಲ್ಲರ ಸಮಸ್ಯೆ ಆಗಿರುತ್ತೆ. ಒಂದು ಸಂದರ್ಭದಲ್ಲಿ ಸರಿಯಾದ ಜ್ಞಾನ ನಮಗೆ ಅದನ್ನ ಈಚೆ ಬರ್ಲಿಕ್ಕೆ ಸಹಾಯ ಮಾಡುತ್ತೆ. ಯಾಕಂದ್ರೆ ಎಷ್ಟೋ ಸಾರಿ ನಾನು ನೋಡಿದಾಗ ದೇವರೇ ಸ್ಟ್ರೆಸ್ ನ ಕ್ರಿಯೇಟ್ ಮಾಡಿರೋ ಸೃಷ್ಟಿಕರ್ತ ಆಗ್ಬಿಟ್ಟಿರ್ತಾನೆ ನಮ್ಗೆ. ಮನೇಲಿ ಅವ್ರೊಬ್ಬರೇ ಅಲ್ಲ, ಮನೇಲಿ ಇರ್ತಾರೆ ಕೆಲವರು, ಹಿಂಗೆ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗಿಲ್ಲ, ಅದೇನೋ ಇಟ್ಟಿಲ್ಲ, ಅವಾಗ ತಗೊಂಬ, ಟೈಮ್ ಆಗ್ತಿದೆ, ಇಲ್ಲ ಹೋಗ್ತಾ ಅದಿರ್ಲೇಬೇಕು, ಅದಿದ್ರೆ ಶ್ರೇಷ್ಠ. ದೇವ್ರು ಹೆಚ್ಚು ಪುಣ್ಯ ಕೊಡ್ತಾನೆ. ತಾವ್ರೆ ಇರ್ಲೇಬೇಕು ವರಮಹಾಲಕ್ಷ್ಮಿಗೆ. ಇದೆಲ್ಲ ಡೇರಿ ಹೂವ, ಅದೇ ಇಂಪಾರ್ಟೆಂಟ್, ಮಿಸ್ ಮಾಡ್ಬಿಟ್ಟಲ್ಲ, ಓಡು. ಆಯ್ತು, ಮಾಡ್ಲಿಲ್ಲ, ತಪ್ಪಾಯ್ತು, ಸಿಗ್ಲಿಲ್ಲ ಡೇರೆ ಹೂವ. ಅಯ್ಯೋ ಬೆಳಿಗ್ಗೆನೆ ಹೋಗಿ ಸಿಗ್ತೈತೆ, ಅದೊಂದು ನೋವು ಶುರು, ಸ್ಟ್ರೆಸ್ ಅಲ್ಲಿಂದ. ಪಾಪ ಪ್ರಜ್ಞೆ, ನಾನು ಹೋಗ್ಬೇಕಾಯ್ತು, ಮರ್ತ್ಬಿಟ್ಟೆ. ಅವನ 10 ರೂಪಾಯಿ ಅಂದ 50 ರೂಪಾಯಿ ಅಂದ ಕೊಟ್ಟು ತಗೊಂಡ್ಬಿಡ್ಬೇಕಾಯ್ತು ಅತ್ಲಾಗೆ. ಬೇರೆ ಕಡೆ ಸಿಗುತ್ತೆ ಅಂತ ಬಂದ್ರೆ ಸಿಕ್ಕಿಲ್ಲ, ಮತ್ತೆ ಹೋಗಿ ನೋಡ್ರೆ ಇಲ್ಲ, ಖಾಲಿ. ಅವಾಗಲೇ ಶುರು. ಇನ್ ದೇವ್ರಿಗೆ ಬಂದೆ, ಪೂಜೆ ಮಾಡ್ಬೇಕು, ಡೇರೆ ಹೂವ ಇಲ್ಲ. ಪೂಜೆ ಮಾಡ್ತಾ ಇದ್ರೆ ಏನನ್ಸ್ತದೆ ಮನ್ಸೊಳಗೆ? ಡೇರೆ ಹೂವ ಇಲ್ಲ, ಸರಿಯಾಗಿ ಮಾಡ್ತಾ ಇಲ್ಲ, ಸಮರ್ಪಕವಾಗಿ. ಪೂಜೆ ಮಾಡಿದ್ರು ಸಹಿತ, ಮಲಗಿದ್ರು ಸಹಿತ ಸರಿಯಾಗಿ ಮಾಡಿಲ್ಲ. ಎಲ್ಲಿ ಬರುತ್ತೆ ಸ್ವಾಮಿ ಪುಣ್ಯ? ಇದು ಸ್ಟ್ರೆಸ್ ಕ್ರಿಯೇಟ್ ಮಾಡೋದು ದೇವರು. ಮತ್ತೆ ಇನ್ನೂ ಮನೇಲಿ ಒಬ್ರು ಇರ್ತಾರೆ, ಅತ್ತೆ ದೇವರು, ಸೊಸೆ ದೇವರು, ದೊಡ್ಡವರೆಲ್ಲ, ಹಿಂಗಿಡು, ಹಂಗ್ ಮಾಡು, ಹಿಂಗ್ ಅಲಂಕಾರ ಮಾಡು, ಹಿಂಗ್ ಮಾಡ್ಬಾರ್ದಾಗಿತ್ತು, ಹಿಂಗ್ ಮಾಡು. 4 ಜನ ಬಂದು 4 ತರ ಹೇಳಿ ತಲೆ ಕೆಡಿಸ್ಬಿಟ್ಟಿರ್ತಾರೆ. ಯಾರ್ದು ಸರಿ, ಯಾರು ತಪ್ಪು, ಮಾಡ್ಲಿಲ್ವ ನಾನು ಸರಿಯಾಗಿ ಅಂತ ನನಗೆ ಡೌಟ್ ಬಂದ್ಬಿಡ್ಬೇಕು. ಆ ಥರನ ಆಯ್ತು. ಸೊ ದೇವರು ಸ್ಟ್ರೆಸ್ ಉಂಟು ಮಾಡ್ತಾನೆ ಅಂದ್ರೆ ಅವ್ರು ದೇವರೇ ಅಲ್ಲ. ಆನೆಸ್ಟ್ಲಿ ದೇವ್ರು ಮಾಡ್ತಾ ಇಲ್ಲ, ಅದು ನಾವು ಮಾಡ್ಕೊಳ್ಳೋದು. ಹಾಗಾಗಿ ಯಾವ್ದು ಮಾಡೋದು? ಬಿಲೀಫ್ ಸಿಸ್ಟಮ್. ನನ್ನ ನಂಬಿಕೆ ಹೀಗೆ ಮಾಡ್ಬೇಕು ಅಂದ್ರೆ ಮಾತ್ರ ನಾನು ನೋವು ಬರೋದು. ನನಗೆ ಫ್ಲೆಕ್ಸಿಬಿಲಿಟಿ ಇದ್ರೆ
ನಾವು ಮಾಡ್ತಾ ಇದ್ದೀವಿ. ಶ್ವೇತಾ ಅವ್ರ ಹತ್ರನೂ ಮಧ್ಯಾಹ್ನ ಅದೇ ಮಾತುಕತೆ ಆಗ್ತಾ ಇತ್ತು. ಅವ್ರದ್ದು ಅದೇ ಒಂದು ಕ್ಲಾರಿಫಿಕೇಶನ್ ಇರ್ತಾ ಇತ್ತು. ನಮ್ಮ ಮನೆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡಾಗ ಅವ್ರಿಗೂ ಕೂಡ ದ್ವಂದ್ವಗಳು ಶುರು ಆಗಿದೆ. ಪೂಜೆ ಮಾಡುವಾಗ ವ್ರತ ಎಲ್ಲ ಮಾಡಕ್ ಹೋದಾಗ ಇದು ಮಾಡ್ಬೇಕಾ ಬೇಡ ಅನ್ನೋ ತರ ಅನ್ಸ್ಬಿಟ್ಟಿದೆ ಅವ್ರಿಗೆ. ಇದು ಯಾಕೆ ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸಕ್ ಶುರು ಮಾಡಿದೆ. ಸೊ ಅಂದ್ರೆ ಅವರು ಓಪನ್ ಅಪ್ ಆಗಿದ್ದಾರೆ. ಪ್ಯಾರಾಶೂಟ್ ಹೇಗೆ ಇಷ್ಟ ದಿನ ನಾವು ಕಟ್ಕೊಂಡಿದ್ವಿ, ಪ್ಯಾರಾಶೂಟ್ ನಾವು ಓಪನ್ ಮಾಡಿದಾಗ ಮಾತ್ರ ನಾವು ತೇಲಕ್ ಸಾಧ್ಯ, ಅದು ತೇಲ್ತಾ ಇದ್ದಾರೆ. ಜ್ಞಾನದ ಬಾಗಿಲು ಓಪನ್ ಮಾಡ್ಕೊಂಡ್ರೆ ಜ್ಞಾನ ಬರ್ತಾ ಇದೆ. ಇಟ್ ಡಸ್ ನಾಟ್ ಮೀನ್ ವಿ ಶುಡ್ ಸ್ಟಾಪ್ ಪೂಜೆ ಅಲ್ಲ. ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಪೂಜೆ ಅನ್ನೋದು ಒಂದು ಸಾಧನ. ಈ ಪೂಜೆ ಮಾಡೋದು, ಹಬ್ಬ ಹರಿದಿನಗಳು, ದೇವತಾ ಕಾರ್ಯಗಳು ನಮಗೆ ಒಂದು ಸಾಧನ. ಹೇಗೆ ನಾವು ಗಾಡಿಯನ್ನ ಓಡಿಸ್ಕೊಂಡು ಎಲ್ಲೋ ಒಂದ್ ಕಡೆ ಡೆಸ್ಟಿನೇಷನ್ಗೆ ಹೋಗ್ತೀವಿ, ಅಲ್ಲಿ ಹೋಗ್ಲಿಕ್ಕೆ ಗಾಡಿ ಬೇಕು, ಸೈಕಲ್, ಸ್ಕೂಟ್ರು, ಕಾರು. ಅದೇ ರೀತಿ ನಮ್ಮ ಒಂದು ಸ್ಪಿರಿಚುವಲ್ ಗೋಲ್ನ ತಲುಪಲಿಕ್ಕೆ ನಮಗೆ ಬೇಕಾಗಿರೋ ಒಂದು ಮೀನ್ಸ್ ಅಲ್ವಾ, ಫೋಕಸ್ನ ತರಲಿಕ್ಕೆ. ದೇವಸ್ಥಾನಕ್ಕೆ ಹೋಗ್ತೀರ, ಗಂಟೆ ಹೊಡಿತು, ಎಲ್ಲೋ ದೇವಸ್ಥಾನ ತಿರ್ಗಾ ಹಿಂಗೆ ಇನ್ನೆಲ್ಲ ಹೋಗ್ತಿದ್ದಂಗೆ ಪಳ 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 ಅಂತ ಆರತಿ ಹಿಂಗ ಬೆಳಗ್ತಾ ಇದ್ದಾರೆ. ತಿರ್ಗಾ ಏನೋ ಒಂದಾಗೆ ಚಕ್ಕಂತ ತೀರ್ಥ ಕೊಡ್ತಾರೆ ತಣ್ಣಗೆ, ಹೂವು ಕೊಡ್ತಾರೆ. ಇದೆಲ್ಲ ಕ್ಯೂಸ್ ಅಂತ ನಾವು ಹೇಳ್ತೀವಿ. ಸೆನ್ಸಸ್, 5 ಸೆನ್ಸಸ್ ಅಲ್ಲಿ ಮಾಡೋದು, ವಾಸನೆ ಆಗಲಿ, ಕಣ್ಣಲ್ಲಿ ನೋಡೋದು, ಅದೇ ಫೋಕಸ್ನ ಇಲ್ಲಿ ಪ್ರೆಸೆಂಟ್ ನ ತಂದು ಬಿಡುತ್ತೆ. ಪ್ರತಿಯೊಂದು ವ್ರತ ಮಾಡಿ ಮನೆಯಲ್ಲಿ ಖುಷಿ, ಹಬ್ಬ, ಸಡಗರ. ಫೋಕಸ್ ಎಲ್ಲಿದೆ? ಜಗಳ ಆಡ್ತಾರಲ್ಲ, ನಿಲ್ಸ್ಬಿಟ್ಟು ಈ ಕಡೆ ಫೋಕಸ್. ಈಗ ಪಾಸಿಟಿವಿಟಿ ಮನೆಯಲ್ಲಿ. ಇದನ್ನ ಮಾಡೋಣ, ಮದುವೆ ಆಗಿ ಮಾಡೋಣ, ಒಂದು ಕಾರ್ಯಕ್ರಮ, ದೇವತಾ ಕಾರ್ಯ ಮಾಡೋಣ, ಸತ್ಯನಾರಾಯಣ ಪೂಜೆ ಮಾಡೋಣ, ಎಲ್ಲರೂ 15 ದಿನದ ಅದೇ ಬಗ್ಗೆ ಯೋಚನೆ, ತಿರುಪತಿಗೆ ಹೋಗೋಣ, ಅದೇ ಪ್ಲಾನು. ಎಂದೇನರ್ಥ? ಸ್ಟ್ರೆಸ್ ಹೋಯ್ತು, ಫೋಕಸ್ ಎಲ್ಲ ಇಲ್ಲಿ ಬಂತು. ಆ ಫೋಕಸ್ ಅಟೆನ್ಷನ್ ತರಕ್ಕೆ ನಾವು ಬೆಳಿಗ್ಗೆ ದಿನ ಒದ್ಲಾಡ್ತಾ ಇರೋದು ಮೆಡಿಟೇಷನ್ ಮಾಡಿ ಸರ್. ಹಾಗಾಗಿ ದೇವತಾ ಕಾರ್ಯ ಒಳ್ಳೇದು, ಆದ್ರೆ ಸ್ಟ್ರೆಸ್ ಕ್ರಿಯೇಟ್ ಮಾಡಬಾರ್ದು, ರಿಜಿಡ್ ಆಗಿರ್ಬಾರ್ದು. ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತಿಲ್ಲ, ಖುಷಿಯಿಂದ ಮಾಡ್ತೇನೆ, ದೇವರು ಅದನ್ನ ಸ್ವೀಕಾರ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಮಾಡ್ಬೇಕು, ಸರೆಂಡರ್ ಆಗ್ಬೇಕು. ನನ್ಗೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅಂದ್ರೆ ಅವಾಗ ಸಮಸ್ಯೆ. ನನ್ಗೇನೋ ಹಿಂಗ್ ಮಾಡ್ಬಿಟ್ಟು ಅರ್ಧಂಬರ್ಧ ಪೂಜೆ ಮಾಡಿದೀನಿ, ನನ್ನ ಕೋಪ ಮಾಡ್ಕೊಂಡ್ಬಿಟ್ಟ, ಮುನಿಸ್ಕೊಂಡ್ಬಿಟ್ಟ, ಯಾರೋ ಹೇಳ್ತಾರೆ ಇವಾಗ ಕವಡೆ ಹಾಕಿದ್ರೆ ದೇವ್ರಿಗೆ ಮೋಸ ಆಗಿದೆ, ನೀವು ಈ ಪೂಜೆ ಮಾಡ್ಬೇಕು, ಅವಾಗ ದೇವ್ರಿಗೆ ತೃಪ್ತಿ ಆಗಿಲ್ಲ, ಏನೋ ಒಂದು ತಪ್ಪು ಮಾಡಿದೀರಾ. ಕೇಳಿದೀರಾ ಆತರ? ಸರ್ ನಂದೊಂದು ಇನ್ಸಿಡೆಂಟ್ ನಡೆದಿತ್ತು ಸರ್. ನನ್ಗೆ ಪೂಜಾರಿ ಪೂಜೆ ಬಂದ್ಬಿಟ್ಟು ಮಾಡ್ಕೊಂಡ್ರೇನೆ ನಿಮ್ಗೆ ಸಮಸ್ಯೆ ಪರಿಹಾರ ಆಗೋದು ಅಂದ್ಬಿಡ್ತಾನೆ. ಅವನೇ ಪೂಜೆ ಮಾಡೋದು. ಪಾಪ ಇಲ್ಲಿ ನಮ್ಮ ಪಕ್ಕದ ಮನೆಯವ್ರಿಗೂ ಹಂಗೆ ಮಾಡ್ದ. ಅವ್ರೇನೋ ಯಾವ್ದು ಹೊಸಕೋಟೆನಲ್ಲಿ ಮಾಲೂರಲ್ಲಿ ಒಂದ್ ದೇವ್ರಿದೆ, ಶ್ವೇತಾ ಅವ್ರಿಗೆ ಗೊತ್ತು, ನಾನು ಹೋಗಿ ನೋಡಿದ್ದೆ ಆ ದೇವ್ರ ಹೆಸರು. ಏನೋ ಶ್ವೇತಾ ಅವ್ರು ಇದ್ದೀರಾ? ಅರಿದೆ ಪಟಾಲಮ್ಮನ ಸಮ್ ಅಮ್ಮ ಅವರು ಇವ್ರೋಗ ಅಲ್ಲಿ ದೇವ್ರು ಇವ್ರಿಗೆ ಉಸಾಡಕ್ ಆಗ್ತಾರ ಅಂತ ವಯಸ್ಸಾಗಿರೋ ಅಲ್ಲಿ ಹೋಗಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ನಿಂದ ಯಾರೋ ಮಾಟ ಮಾಡಾಕ್ಬಿಟ್ಟಿದ್ದಾರೆ, ನಿವಾರಣೆ ಮಾಡ್ಬೇಕು, 2 ದಿನ ಮಧ್ಯರಾತ್ರಿ ಬಂದು ನಾನು ಪೂಜೆ ಮಾಡ್ಬೇಕು. ಎಷ್ಟು? 60,000 ಅಷ್ಟೇ, ಜಾಸ್ತಿ ಇಲ್ಲ. ನಾನು ಮೂಳೆಗಳು 101 ಮೊಳೆಗಳು ತರ್ತೀನಿ, ಪೂಜೆ ಏನೇನೋ ಹೇಳ್ಬಿಟ್ಟು ಬಂದು ಇವ್ರ ಮನೆ ಹತ್ರನಲ್ಲ, ಎಲ್ಲೋ ದಾರಿನ ನಿನ್ಗೆ ಯಾರೋ ಏನೋ ಮಾಡಾಕಿದ್ರೆ ಅಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಆ ಕೆರೆ ಹತ್ರ ಹೋಗಿ ಮಳೆ ಹೊಡೆದು ಏನೋ ಒಂದು ಪೂಜೆ ಮಾಡ್ಬಿಟ್ರು. ಆಮೇಲೆ ಹೊರಟ್ರು. ನೆಕ್ಸ್ಟ್ 2 ದಿನದಲ್ಲಿ ಮಾಡ್ತಿ ಪೂರ್ತಿ ಸೀರಿಯಸ್ ಹೋಗ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ಬೇಡ ಇದೆಲ್ಲ ಮಾಡ್ಬೇಡ್ರಿ, ಆಸ್ಪತ್ರೆಗೆ ಹೋಗ್ರಿ. ಇಲ್ಲ ದೇವ್ರದ್ದು ಯಾರೋ ನಮ್ಗೆ ಇದು ಮಾಡ್ಬಿಟ್ಟಿದ್ದಾರೆ, ಫಸ್ಟ್ ಆಸ್ಪತ್ರೆಗೆ ಹೋಗಿ ಆಮೇಲೆ ಮಾಡ್ರಿ, ಅದು ಮಾಡ್ರಿ ಹೇಳ್ತಾನೆ. ಪೂರ್ತಿ ಸೀರಿಯಸ್, ಉಸಿರಾಡಕ್ಕೆ ಆಗ್ತದೆ. ತಗೊಂಡೋದ್ರೆ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ICU ಹಾಕಿ ಚೆಕ್ ಮಾಡಿದ್ರೆ ಫುಲ್ಲು ಲಂಗ್ಸ್ ಒಳಗೆ ನ್ಯೂಮೋನಿಯಾ ಆಗಿ TB ಅಟ್ಯಾಕ್ ಆಗ್ಬಿಟ್ಟು. ಯಾವ ದೇವ್ರು ಏನ್ ಮಾಡ್ಲಿಲ್ಲ, ದುಡ್ಡು ಹೋಯ್ತು. ಆಸ್ಪತ್ರೆಗೆ 1.5 ಲಕ್ಷ ಆಯ್ತು ಪ್ಲಸ್. 1 ವಾರದಿಂದ ಮಾಡಿದ್ರೆ ಕಮ್ಮಿ ಇರ್ತಿತ್ತು. OPD ಟ್ರೀಟ್ಮೆಂಟು, ಔಟ್ಡೋರು, ಇನ್ಪೇಷಂಟು. ಸೊ ದಯವಿಟ್ಟು ಸ್ನೇಹಿತರೆ, ಮೂಢನಂಬಿಕೆಗಳು ಬಲಿಯಾಗೋದು ಬೇಡ. ನಂಬಿಕೆಯಿಂದ ಮಾಡಕ್ ದೇವ್ರದ್ದು ಏನ್ ಮಾಡ್ಬೇಕು ಅಷ್ಟೇ. ನಮ್ಗೆ ಏನ್ ಲಾಭ ತಗೋಬೇಕು, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಹಂಗ್ ಸರಿ ಆಗತ್ತೆ, ಹಿಂಗ್ ಸರಿ ಮಾಡ್ತಾರೆ, ಹಿಂಗೇನೋ ಕೊಡ್ತಾನೆ ಅಲ್ಲ. ನಾನ್ ಮಾಡೋದು ಕೊನೆಗೆ ನನ್ನ ನಿರ್ಧಾರಗಳು, ನನಗೆ ನನ್ನ ಆಯ್ಕೆಗಳು, ನನ್ನ ಜೀವನದಲ್ಲಿ ನಾನು ಎಲ್ಬೇಕಾದ್ರೆ ಕರ್ಕೊಂಡು ಹೋಗಿ ದೇವ್ರದಲ್ಲಿ ಕೂತ್ಕೊಂಡು ಗೈಡ್ ಮಾಡಲ್ಲ. ಇಲ್ಲಿ ಹೋಗ ಅಲ್ಲಿ ಹೋಗ, ನನ್ ಬೇರೆ ಕೆಲಸ ಇಲ್ವಾ? ಅಷ್ಟು ದೊಡ್ಡ ಟೈಮ್ ಅಷ್ಟೊಂದು ಇದೆಯಾ ಹೋಗ್ಲಿ ದೇವ್ರಿಗೆ ನಾನೊಬ್ಬನ ಗೈಡ್ ಮಾಡಕ್ಕೆ?
ಖಂಡಿತ ಇಲ್ಲ. ಸೊ ವೈ ಆಮ್ ಸೇಯಿಂಗ್ ದಿಸ್, ಇದೆಲ್ಲ ಒಂದು ಸೀಮಿತ ನಂಬಿಕೆಗಳು ನಮ್ಮನ್ನ ತಡೆಯುತ್ತೆ ಗ್ರೋತ್ಗೆ. ದೇವರು ಕೂಡ ಒಂದು ದೊಡ್ಡ ಭಾಗ, ನಮ್ಮ ಮೂಢನಂಬಿಕೆಗಳು ಒಂದು ದೊಡ್ಡ ಭಾಗ. ಆದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾಡಬೇಕು. ಸೊ ಸೀಮಿತ ನಂಬಿಕೆಗಳು ತರದಾಗ ನಾವು ಏನನ್ನೂ ಮಾಡಕ್ ಹೋಗೋದಿಲ್ಲ. ಯಾಕಂದ್ರೆ ದೇವ್ರು ಕೊಟ್ಟಿದ್ದೇ ಇದು, ನನ್ನ ಪೂರ್ವ ಜನ್ಮದ ಪುಣ್ಯ ಕರ್ಮ ಇದು ಅಂತ ನಾನು ಅನ್ಕೊಂಡ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತೀನಿ. ನನ್ನ ಸಾಮರ್ಥ್ಯ ಏನಿದೆ ಅಂತ ನೋಡಕ್ ಹೋಗಲ್ಲ. ಯಾವ ನನ್ನ ಸಾಮರ್ಥ್ಯ ನೋಡಕ್ ಹೋಗಲ್ಲ, ನನಗೆ ಬೇಕಾಗಿ ಸಿಗಲ್ಲ. ಯಾಕೆ? ನಾನು ಎಷ್ಟು ಮಾಡಿದ್ರು ಅಷ್ಟೇ, ಹಣೆ ಬರ. ಕರ್ಮ ತಪ್ಸಕ್ಕಾಗತ್ತಾ? ಯಾರೋ ಹೇಳ್ತಾರೆ, ಹೆಂಗ್ ತಪ್ಪಿಸ್ಕೋತೀಯಾ, ಹಿಂದಿನ ಜನ್ಮದಲ್ಲಿ ಆಗಿದೆ. ಹೌದಲ್ವಾ? ಏನು ಮಾಡಲ್ಲ, ಅನುಭವಿಸ್ಕೊಂಡಿರ್ತೀನಿ ಅನ್ಸತ್ತೆ ಅಲ್ವಾ? ಬಟ್ ನನ್ನ ಕರ್ಮ ನಾನೇ ಬರಿತೀನಿ, ರೀರೈಟ್ ಮಾಡ್ತೀನಿ ಅಂದ್ರೆ ನಾನು ಹೋಗ್ತೀನಿ ಮುಂದಕ್ಕೆ. ಅಲ್ಲಿ ಅವನು ಸಾಧಕರೆಲ್ಲರೂ ಕರ್ಮ ಧರ್ಮ ನಂಬ್ಕೊಂಡಿಲ್ಲ, ಅವರೆಲ್ಲರೂ ಅವ್ರನ್ನ ನಂಬ್ಕೊಂಡಿದ್ದಾರೆ. ಅದು ಸೀಮಿತ ನಂಬಿಕೆಗಳಿವೆಲ್ಲ ನಮ್ಮನ್ನು ಹಿಡಿದಿಡ್ತಾ ಇರುವಂಥದ್ದು. ಆತ್ಮ, ಪರಮಾತ್ಮ, ಜೀವಾತ್ಮ. ಬಟ್ ವಿಚಿತ್ರ ನೋಡಿ, ನಿಮ್ ಕರ್ಮ ಅಂತ ಹೇಳ್ಬಿಡ್ತಾರೆ ಅವ್ರು. ನಾನು ನೋಡ್ತಾ ಇದ್ದೀನಿ, ಸುಮ್ಮನೆ ಇರಲ್ಲ ಅವರು. ನಿಮ್ಮ ಹತ್ರ ವಾದ ಮಾಡ್ಬಿಡ್ತಾರೆ, ಕರ್ಮ ಇದೆ, ಆತ್ಮ ಇದೆ, ಎಲ್ಲ ಪರಮಾತ್ಮ ಇದೆ ಅಂತ ವಾದನೂ ಮಾಡ್ಬಿಡ್ತಾರೆ. ಆಮೇಲೆ ಯಾರಾದ್ರೂ ಅವ್ರಿಗೆ ಹೊಡೆದ್ರೆ ಪೊಲೀಸ್ ಕಂಪ್ಲೇಂಟ್ಗೆ ಹೋಗ್ತಾರೆ. ಯಾಕ್ರಿ ಹೋಗ್ತಾ ಇದ್ದೀರಾ ಅಂದ್ರೆ, ಅವ್ರು ನನ್ ತೊಂದರೆ ಕೊಟ್ರು. ರೀ, ಅವ್ರ ತೊಂದರೆ ಕೊಡೋ ನಿಮ್ ಪೂರ್ವ ಜನ್ಮದಲ್ಲಿ ಬರ್ದಿದೆಯಲ್ಲ, ಹಣೆಯಲ್ಲಿ ಅನುಭವಿಸ್ರಿ ಅಂದ್ರೆ ಕೇಳ. ಅರ್ಥ ಆಗ್ತಾ ಇದೆಯಾ? ಇವಾಗ ಅದನ್ನು ಬರ್ದಿರ್ತಾ ತಾನೆ, ಕರ್ಮ ತಾನೆ, ಫಲ ತಾನೆ, ಅನುಭವಿಸು. ವಿರುದ್ಧ ಯಾಕೆ ಹೋಗ್ತೀಯಾ? ನಾನ್ ಬೈದ್ರು ನಿನ್ ಕರ್ಮ ಅನುಭವಿಸ್ಬೇಕು. ನೀನು ಏನ ಆಕ್ಷನ್ ತಗೋಬಾರ್ದು. ಯಾರ ಚಾಕು ಚುಚ್ಚುದ್ರು ನೀನ್ ಚುಚ್ಚಿಸ್ಕೋಬೇಕು. ಹಂಗಾದ್ರೆ ಪೂರ್ವ ಜನ್ಮದ ಫಲ ನೀನ್ ಅನುಭವಿಸ್ಬೇಕು. ಯಾಕೆ ಅದ್ರ ವಿರುದ್ಧ ಹೋಗ್ತೀಯಾ? ಅವ ಮಾತ್ರ ಉತ್ತರ ಇಲ್ಲ ಅವ್ರದ್ದು. ಇದು ಸೂಕ್ಷ್ಮ, ಅರ್ಥ ಮಾಡ್ಕೊಳ್ಳಿ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಅದು ತುಂಬಾ ಆಳವಾದಂಥದ್ದು. ಓಕೆ, ದಯವಿಟ್ಟು ಮೂಢನಂಬಿಕೆಗಳು ನಮ್ಮನ್ನ ಹಿಡಿದಿಟ್ಕೊಳಕ್ ಬಿಡಬೇಡಿ. ಓಕೆ, ಸೊ ವಾಟ್ ಯು ಶುಡ್ ಡೂ ನಾವ್, ಯಾರ್ದಾದ್ರು ಸ್ಟೆಪ್ಸ್, ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಸ್ಟೆಪ್ಸ್ ಹೌ ಟು ಕಮ್ ಔಟ್ ಆಫ್ ದಿಸ್ ಲಿಮಿಟಿಂಗ್ ಬಿಲೀಫ್. ಯಾರಿಗಾದ್ರು ಲಿಮಿಟಿಂಗ್ ಬಿಲೀಫ್ ಇದ್ರೆ ಅದನ್ನ ವಿ ವಿಲ್ ಅಡ್ರೆಸ್ ಇಟ್. ಯಾರ್ಯಾರು ಇದ್ದೀರಾ, ಅದನ್ನ ಹೇಗೆ ನಿವಾರಣೆ ಮಾಡೋದು ಅಂತ ಪ್ರಾಕ್ಟಿಕಲಿ ವಿ ವಿಲ್ ಸಿ. ನನಗೆ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ, ನನಗೆ ಯೋಗ್ಯತೆ ಇಲ್ಲ, ನನ್ಗೆ ದುಡ್ಡು ಬರಲ್ಲ, ನನಗೆ ಎಕ್ಸರ್ಸೈಸ್ ಮಾಡೋಕ್ಕಾಗಲ್ಲ, ಒಳ್ಳೆ ಫಿಟ್ನೆಸ್ ಇಲ್ಲ, ಒಳ್ಳೆ ರೂಪ, ವಾಟ್ ಎವರ್ ಇದ್ರು ಯಾರು ಇದ್ರೆ ಪ್ರಾಕ್ಟಿಕಲ್ ಮಾಡೋಣ. ಇಲ್ಲಾಂದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಡೂ ದಟ್ ಅಂದ್ಬಿಟ್ಟು ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಯಾ ಯಾ ಫಸ್ಟ್ ಏನ್ ಮಾಡಬೇಕು? ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಫಸ್ಟ್ ಬ್ರೇಕಿಂಗ್, ಹೌ ಟು ಬ್ರೇಕ್ ಅಂದ್ರೆ ಫಸ್ಟ್ ಐಡೆಂಟಿಫೈ ದ ಲಿಮಿಟಿಂಗ್ ಬಿಲೀಫ್. ಯಾವ್ದದು ಲಿಮಿಟಿಂಗ್ ಬಿಲೀಫ್ ನಮಗೆ ಸ್ಟಾಪ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಫಸ್ಟ್ ಕಂಡುಹಿಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನು ನೋಡಕ್ ಚೆನ್ನಾಗಿಲ್ಲ, ನನಗೆ ಪಬ್ಲಿಕ್ ಸ್ಪೀಕಿಂಗ್ ಬರಲ್ಲ, ನನಗೆ ಆಫೀಸಲ್ಲಿ ಕೆಲಸ ಮಾಡಕ್ ನನಗೆ ಆತ್ಮವಿಶ್ವಾಸ ಇಲ್ಲ, ನನಗೆ ಧೈರ್ಯ ಇಲ್ಲ, ನನಗೆ ಶಾಂತಿ ಸಿಗಲ್ಲ, ನನಗೆ ಮೆಡಿಟೇಷನ್ ಮಾಡೋಕ್ಕಾಗಲ್ಲ, ನನಗೆ ಫೋಕಸ್ ಮಾಡ್ಲಿಕ್ಕಾಗಲ್ಲ. ಅಲ್ಲ, ಇಲ್ಲ 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 ಲಿಮಿಟಿಂಗ್ ಬಿಲೀಫ್. ನಿಮ್ದು ಏನಾದ್ರು ಇದ್ರೆ ಬರ್ಕೊಳ್ಳಿ, ಟ್ರೈ ಡೂಯಿಂಗ್ ಅಲಾಂಗ್ ವಿತ್ ಮೀ. ನಿಮ್ದು ಯಾವ್ದಾದ್ರು ಇದ್ರೆ ಐಡೆಂಟಿಫೈ, ನೀವು ಬರ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಶೇರ್, ಬರ್ಕೊಳ್ಳಿ. ಹೌ ಟು ಕಮ್ ಔಟ್ ಆಫ್ ದಿಸ್ ಲಿಮಿಟಿಂಗ್ ಬಿಲೀಫ್, ಹೇಗೆ ಸೀಮಿತ ನಂಬಿಕೆಗಳಿಂದ ಈಚೆ ಬರೋದು ನಾವು ಡಿಸ್ಕಸ್ ಮಾಡೋಣ. ಯೋಚನೆ ಮಾಡಿ, ಒಂದು ನಿಮಿಷ ಕಣ್ಣು ಮುಚ್ಕೊಳ್ಳಿ ಬೇಕಾದ್ರೆ. ಯು ಜಸ್ಟ್ ಥಿಂಕ್ ಆಫ್ ಒನ್ ಲಿಮಿಟಿಂಗ್ ಬಿಲೀಫ್. ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ, ನಂದೇನು, ನನ್ಗೆ ಯಾಕೆ ನನ್ನ ಬಗ್ಗೆ ನನ್ನ ನಂಬಿಕೆ ಇಲ್ಲ, ಸೆಲ್ಫ್ ಲವ್ ಯಾಕಿಲ್ಲ, ಅಥವಾ ನನಗೆ ಸಾಮರ್ಥ್ಯಕ್ಕೆ ತಕ್ಕನಾಗಿ ಯಾವ್ದು ಹೋಗಕ್ ಬರ್ತಾ ಇಲ್ಲ. ಮೇ ಬಿ ಇರಬಹುದು ಇದು. ಜಸ್ಟ್ ಥಿಂಕ್ ಅಬೌಟ್ ಒಂದು. ಅಥವಾ ಎಷ್ಟೊಂದು ಜನ ಟ್ಯಾಲೆಂಟೆಡ್ ಪ್ರೊಫೆಷನಲ್ಸ್ ಇದ್ದಾರೆ, ನಾನೇನು ಗೊತ್ತಿಲ್ಲ ನನಗೆ, ಅವ್ರ ಮುಂದೆ ನಾನು ತುಂಬಾ ಚಿಕ್ಕವನು, ನಾನು ಬೆಳೆಯೋಕ್ಕಾಗಲ್ಲ, ಬಿಸ್ನೆಸ್ ಸಿಗಲ್ಲ, ವಾಟ್ ಎವರ್ ನಿಮಗೆ ಸಂಬಂಧಪಟ್ಟಿದೆ. ನಿಮಗೆ ನೀವೇ ಲಿಮಿಟ್ ಮಾಡ್ತಾ ಇರೋದು, ಸೀಮಿತ ಮಾಡ್ತಾ ಇರೋದು ನಿಮ್ಮ ಸಾಮರ್ಥ್ಯನ. ಓಕೆ, ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಮಾಡಲ್ಲ, ಗೊತ್ತಾಯ್ತು.
ನನಗೆ ನನಗೆ ಆ ಏನ್ ಹೇಳೋಣ, ಆತ್ಮವಿಶ್ವಾಸನ, ಪಬ್ಲಿಕ್ ಸ್ಪೀಕಿಂಗ? ಆತ್ಮವಿಶ್ವಾಸ ಸರ್. ಹ ಆತ್ಮವಿಶ್ವಾಸ ಇಲ್ಲ. ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ. ಎಷ್ಟು ನನಗೆ ಅನ್ಸುತ್ತೆ ಆ ಥರ? ಹ್ಮ್ ಎಕ್ಸಾಂಪಲ್ ನಾವು ಬರೀತಾರೆ, ನೀವು ನಿಮ್ದು ಯಾವ್ದಾದ್ರು ಬರೆದು ಇಟ್ಕೊಳ್ಳಿ. ಫಸ್ಟ್ ಐಡೆಂಟಿಫೈ ಮಾಡಬೇಕು ಯಾವ್ದಾದ್ರು ಎಷ್ಟೊಂದಿದ್ರು ಪರವಾಗಿಲ್ಲ, ಒಂದಾದ್ರೂ ಪರವಾಗಿಲ್ಲ. ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ತಮಿಳ್ ಬರಲ್ಲ, ಕನ್ನಡ ಬರಲ್ಲ, ವಾಟ್ ಎವರ್. ಜನ ಎಲ್ಲ ನನ್ನ ಪ್ರೀತಿಸಲ್ಲ, ನನ್ನ ಗೌರವಿಸಲ್ಲ, ಇಲ್ವಾ? ಇದೆಲ್ಲ ನಂಬಿಕೆಗಳು ನಮ್ಮನ್ನ. ಯಾಕಂದ್ರೆ ಒಂದ್ಸರಿ ಜನ ಪ್ರೀತಿಸಲ್ಲ ಅಂದ್ರೆ ನಾವು ಪ್ರೀತಿಸಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಯಾವ ಕಾರ್ಯಕ್ಕೂ ಮಾಡಕ್ಕೆ ಹೋಗಲ್ಲ, ಬೆಳೆಯೋದಿಲ್ಲ. ಆತ್ಮವಿಶ್ವಾಸ ಇಲ್ಲ ಅಂದ್ರೆ ನಾವು ಯಾವ ಇನಿಷಿಯೇಟಿವ್ ತಗೊಳ್ಳಲ್ಲ, ಯಾವ ರಿಸ್ಕು ತಗೊಳ್ಳಲ್ಲ, ಮುಂದಕ್ಕೆ ಹೋಗಲ್ಲ. ಅದು ಆ ಥರ. ನಾನು ಇಂಟರ್ವ್ಯೂ ಪಾಸ್ ಮಾಡಲ್ಲ ಅಂದ್ರೆ ನಾನು ಇಂಟರ್ವ್ಯೂ ಪಾಸ್ ಮಾಡಲ್ಲ. ಇಂಟರ್ವ್ಯೂ ಪಾಸ್ ಮಾಡಕ್ಕೆ ನಾನು ಟ್ಯಾಲೆಂಟ್ ಇಲ್ಲ ಅಂದ್ರೆ ಆಗಲ್ಲ. ನಾನು ಬೇರೆ ಕೆಲಸ ಸಿಗಲ್ಲ, ಮದುವೆ ಸಿಗಲ್ಲ, ಮದುವೆ ಆಗಲ್ಲ, ಆಗಲ್ಲ. ಇವು ಈ ತರ. ಕ್ಲಿಯರ್? ಫಸ್ಟ್ ಆಮೇಲೆ ಕ್ವಶನ್ ಮಾಡಿ ಫೈಂಡ್ ದಿ ರೂಟ್ ಕಾಸ್. ಆಯ್ತಾ? ಇದು ಇದು ಎಲ್ಲಿಂದ ಬಂತು ನನಗೆ? ಫಸ್ಟ್ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ನನಗೆ ಆತ್ಮವಿಶ್ವಾಸ ಎಲ್ಲಿಂದ ಬರ್ತದೆ? ಸ್ವಲ್ಪ ಯೋಚನೆ ಮಾಡ್ಬೇಕು ಕೂತ್ಕೊಂಡು. ಅಥವಾ ನನಗೆ ಮದುವೆ ಆಗಲ್ಲ, ನನಗೆ ವಯಸ್ಸಾಯ್ತು ಅದಕ್ಕೆ ನನಗೆ ಆಗಲ್ಲ ಅಂತ ಹೇಳ್ಬೋದು ಯಾರಾದ್ರೂ ಒಬ್ರು. ಎನಿಥಿಂಗ್. ಅಥವಾ ನಾನು ಚೆನ್ನಾಗಿಲ್ಲ ನೋಡೋಕ್ಕೆ, ಆಗಲ್ಲ ಅಂತ ಇರ್ಬೋದು. ಕೆಲಸ ಸಿಗಲ್ಲ ಯಾಕೆ ಅಂದ್ರೆ ನನಗೆ ಅಷ್ಟು ಟ್ಯಾಲೆಂಟ್ ಇಲ್ಲ, ಅಷ್ಟು ಎಜುಕೇಶನ್ ಇಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಏನಾದ್ರು ಹೇಳ್ತೀವಿ ನಾವು. ಬಟ್ ಎಲ್ಲಿಂದ ಶುರು ಆಯಿತು? ರೂಟ್ ಕಾಸ್ ಏನು? ಯಾವಾಗ ಶುರು ಆಯಿತು ಅನ್ನೋದನ್ನ ನೋಡಬೇಕು. ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನನಗೆ ಬಹುಶಃ ಚಿಕ್ಕ ವಯಸ್ಸಿಂದನೇ ಆ ಜನ ನನಗೆ ಹೇಳಿರ್ಬೋದು, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ನಿಂಗೆ ಆ ಯೋಗ್ಯತೆ ಇಲ್ಲ, ಈ ಥರ ಮಾತುಗಳು ಹೇಳಿದಾಗ. ಸ್ಕೂಲಲ್ಲಿ ನಿನಗೆ ಸರಿಯಾಗಿ ಹ್ಯಾಂಡ್ ರೈಟಿಂಗ್ ಬರಲ್ಲ, ನಿನಗೆ ಮಾರ್ಕ್ಸ್ ಬರಲ್ಲ ಅಂತ ನಾವು ಮನೆಯಲ್ಲಿ, ನೀವು ಆ ಅಣ್ಣನ ಥರ ಓದೋಕ್ಕಾಗಲ್ಲ, ಆ ತಂಗಿ ಥರ ನಗಕ್ಕೆ ಬರಲ್ಲ, ನಿನಗೆ ಶಾಂತವಾಗಿರೋಕ್ಕಾಗಲ್ಲ, ಅಥವಾ ಕಾನ್ಫಿಡೆಂಟ್ ಆಗಿ ನಿನಗಿಲ್ಲ, ಅವ್ರು ಕಂಪ್ಯಾರಿಟಿವ್ ಅವರೇ ಕಾನ್ಫಿಡೆನ್ಸ್ ಚೆನ್ನಾಗಿದೆ, ನಿನಗಿಲ್ಲ. ಈ ಥರ ಕಂಪ್ಯಾರಿಸನ್ ಮಾಡಿದಾಗಲೂ ನಮ್ಗೆ ಬಂದ್ಬಿಟ್ಟಿರೋದು ಹೌದು ಅಂತ ಹೇಳ್ತೀವಿ ಅಲ್ಲ. ಫೈಂಡ್ ದಿ ರೂಟ್ ಕಾಸ್. ಫಾರ್ ಎಕ್ಸಾಂಪಲ್, ಫೈಂಡ್ ದಿ ರೂಟ್ ಕಾಸ್ ಇದ್ರೆ ನನಗೆ ಏನು ಹೇಳ್ಬೋದು? ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ಓಕೆ, ಜನ ನನ್ನನ್ನು ನೋಡಿ ಗೇಲಿ ಮಾಡಿರುತ್ತಾರೆ. ಏನೋ ಒಂದು ಫಾರ್ ಎಕ್ಸಾಂಪಲ್, ಜನ ಅಥವಾ ಚಿಕ್ಕ ವಯಸ್ಸಲ್ಲಿ ಗೇಲಿ ಮಾಡಿರ್ತಾರೆ ನನ್ನ ತಪ್ಪನ್ನು, ಅಲ್ವಾ? ಜನ ನನ್ನ ತಪ್ಪನ್ನು. ಗೇಲಿ ಮಾಡಿರ್ತಾರೆ. ಗೇಲಿ ಮಾಡಿದಾಗ ನಂಗೆ ಅವಮಾನ ಆಗಿರುತ್ತೆ, ಶೇಮ್ ಆಗಿರುತ್ತೆ, ಇನ್ಸಲ್ಟ್ ಆಗಿರುತ್ತೆ, ನೋವಾಗುತ್ತೆ. ಸಣ್ಣ ಬರಲ್ಲ ಅಂತ ಹೇಳಿ ಎಕ್ಸಾಂಪಲ್. ಯಾವಾಗ ಗೇಲಿ ಮಾಡಿರ್ತಾರೆ? ಚಿಕ್ಕ ವಯಸ್ಸಿನಲ್ಲಿ ಅಂತ ನಾವು ಹಾಕೊಳ್ಳೋಣ. ನೀವು ಚಿಕ್ಕ ಯಾವ್ದಾದ್ರು ನೆನಪಿದ್ರೆ ಬರಿಬಹುದು, ಇಲ್ಲಾಂದ್ರೆ ದಟ್ಸ್ ಫೈನ್. ಕರೆಕ್ಟಾಗಿ ಇವಾಗಿಂದನೇ ಶುರು ಆಯ್ತು ಅಂದ್ರೆ. ಇಲ್ಲ ನನಗೆ ಗೊತ್ತಿಲ್ಲ ಅಂದ್ರೆ ದಟ್ ಇಸ್ ಫೈನ್. ಜನ ಇರ್ಬೋದು, ಸ್ನೇಹಿತ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು. ಓಕೆ. ಆಮೇಲೆ ಏನ್ ಮಾಡ್ಬೇಕು? ಆಯ್ತಾ? ಇದರಲ್ಲಿ ಎವಿಡೆನ್ಸ್ ಟೆಸ್ಟ್. ಇಲ್ಲಿ ಒಂದು ಎವಿಡೆನ್ಸ್ ನ ನಾವು ಕಂಡುಹಿಡಿಬೇಕು. ಎವಿಡೆನ್ಸ್ ಅಂದ್ರೆ ಎರಡು ತರ ಆಕ್ಷನ್. ಒಂದು, ಇದಕ್ಕೆ ಸಾಕ್ಷಿ ನಾವು ಹೇಳ್ಬೇಕು. ಸಾಕ್ಷಿ ಎವಿಡೆನ್ಸ್ ಇರ್ಬೇಕು ಪ್ರತಿಯೊಂದಕ್ಕೂ. ನಾವು ನಂಬೇಕಾದ್ರೆ ಅಸಂಪ್ಷನ್ ಮಾಡಬಾರ್ದು. ಯಾಕಂದ್ರೆ ಚಿಕ್ಕ ವಯಸ್ಸಿನ ನಾವು ಅನ್ಕೊಂಡಿರೋದನ್ನ ಪದೇ ಪದೇ ಹೇಳಿ ಹೇಳಿ ರೀವೈರಿಂಗ್ ಆಗಿ ನಾವು ಆ ಥರ ಆಗ್ಬಿಡಿಸ್ತೀವಿ. ಅದಕ್ಕೆ ಸಾಕ್ಷಿನೇ ಇರಲ್ಲ. ಫಾರ್ ಎಕ್ಸಾಂಪಲ್, ಹ್ಯಾವ್ ಯು ಸೀನ್ ಎಲಿಫೆಂಟ್ ನ ಒಂದು ಚಿಕ್ಕ ಗುಟ್ಟಕ್ಕೆ ಕಟ್ಟಾಕಿರ್ತಾರೆ, ಬಟ್ ಎಲಿಫೆಂಟ್ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ. ಯಾಕೆ? ಯಾರು ಹೇಳ್ತೀರಾ? ಯಾರು ಹೇಳ್ತೀರಿ? ನಾನು ಹೇಳ್ತೀನಿ ಸರ್. ಹೇಳಿ ಮೇಡಮ್. ಅದನ್ನ ಕಟ್ಟಾಕಿದ್, ಸಾರಿ ಇನ್ನೊಂದ್ಸತಿ ಹೇಳಿ, ಅದನ್ನ ಇನ್ನೊಂದ್ಸತಿ ಹೇಳಿ. ದೊಡ್ಡ ಎಲಿಫೆಂಟ್ ನ ಚಿಕ್ಕ ಗೂಟಕ್ಕೆ ಕಟ್ಟಾಕಿರ್ತಾರೆ, ಆಗ ಹೌದು, ತಪ್ಪಿಸ್ಕೊಳ್ಳಲ್ಲ. ಬಟ್ ಅದು ನನ್ ಜಾಗ ಅಷ್ಟೇ ಅನ್ಕೊಂಡು ಅದ್ ನಂಬಿಟ್ಟಿರುತ್ತೆ ಅದು.
ಹೇಗೆ? ನಂಬಿರೋದ್ರಿಂದ ಅದು ಎಲ್ಲೂ ಹೋಗಲ್ಲ. ಬೇಕಾದ್ರೆ ಅದನ್ನ ಕಟ್ಟಾಕಿಲ್ದಿರ ಬಿಟ್ರು ಅದು ಅಲ್ಲೇ ನಿಂತಿರುತ್ತೆ. ಅದೇ ಅಷ್ಟೇ ನಾನು ಸೀಮಿತ ಜಾಗ ಅನ್ಕೊಂಡಿರುತ್ತದು. ಹ್ಮ್. ಇದಕ್ಕಿಂತ ಬೆಟರ್ ಉತ್ತರ ಯಾರು ಹೇಳ್ತೀರಾ? ಓಕೆ, ವೆರಿ ಸರ್ ಕ್ಲೋಸ್, ವೆರಿ ಅದಕ್ಕೆ ಕ್ಲೋಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸಬಾರಿ. ಥ್ಯಾಂಕ್ಸ್ ಅದಕ್ಕೆ ವೆರಿ ಮಚ್. ಶಕ್ತಿ ಇಲ್ಲ ಅದನ್ನ ಲೈಕ್ ಎಸ್ 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 ಎಂಟ್ಯಾಂಗಲ್ ಮಾಡ್ಕೊಂಡು ಹೋಗಕ್ಕೆ ಅನ್ನೋದಂತ ನಂಬಿಕೆ ಅದ್ರಲ್ಲಿ ಇದೆ. ನಂಬಿಕೆ, ಎಸ್, ವಂಡರ್ಫುಲ್. ಹೇಗ್ ಬರ್ತದು? ಬಿಕಾಸ್ ಅವ್ರು ಅದ ಸಣ್ಣವರಿದ್ದಾಗ ಹಾ, ಹೇಳಪ್ಪ ಚಿಕ್ಕ ಕೃಷ್ಣ. ಅದು ಹ್ಮ್. ಅದು ತುಂಬಾ ವರ್ಷದಿಂದ ದೊಡ್ಡ ಮರಕ್ಕೆ ಕಟ್ಟಿ ಆಗಿರ್ತಾರಲ್ವಾ, ಹಾಗಾಗಿ ಚಿಕ್ಕ ಮರಕ್ಕೆ ತಗೊಂಡು ಕಟ್ಟಿದ್ರು ಕೂಡ ನಮ್ಗೆ ಆಗಲ್ಲ ಕಿತ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿರ್ತಾರೆ. ನಾಟ್ ಆಕ್ಯುರೇಟ್ ಒನ್. ಓಕೆ, ಯುವರ್ ಅಟೆಂಪ್ಟ್ ಇಸ್ ವೆರಿ ಅಪ್ರಿಶಿಯೇಟೆಡ್. ಗುಡ್, ಥ್ಯಾಂಕ್ಸ್. ಇನ್ನೊಬ್ರು ಯಾರು ಹೇಳ್ತೀರಿ ಹೇಳಿ? ಸಣ್ಣದಿದ್ದಾಗ ಅದನ್ನ ದೊಡ್ಡದಲ್ಲಿ ಕಟ್ಟಿರ್ತಾರೆ. ಅದು ದೊಡ್ಡದಾದ್ಮೇಲೆ ಸಣ್ಣದಲ್ಲಿ ಕಟ್ಟಿದ್ರು ಕೂಡ ಅದು ದೊಡ್ಡದೇ ಅಂತ ಅದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತದೆ ಆಲ್ರೆಡಿ. ವಂಡರ್ಫುಲ್, ಎಕ್ಸಲೆಂಟ್, ಎಕ್ಸಲೆಂಟ್ ಕೃಷ್ಣ. ಎಸ್, ಚಿಕ್ಕದಿದ್ದಾಗ ಒಂದು ಗೂಟದಲ್ಲಿ ಕಟ್ಟಿರ್ತಾರೆ, ಅವಾಗ ಅದಕ್ಕೆ ಎಳೆಯೋಕ್ಕಾಗಲ್ಲ. ಅದು ಅದೇ ಗೂಟನೇ ಬಳಸಿರ್ತಾರೆ ದೊಡ್ಡವರಾದ್ಮೇಲೆ. ಆನೆಗೆ ದೊಡ್ಡ ಮರನೇ ಉಳಿಸೋ ಶಕ್ತಿ ಬಂದಿರುತ್ತೆ, ಆದ್ರೂ ಇದು ನಂಬೋದಿಲ್ಲ, ಇದರಿಂದ ಈಚೆ ಬರುತ್ತೀನಿ ಅಂತ ಅದಕ್ಕೆ ಗೊತ್ತಿರಲ್ಲ. ಕಾರಣ ಸಣ್ಣ ವಯಸ್ಸಿಂದ ಅದಕ್ಕೆ ಸಣ್ಣ ವಯಸ್ಸಿಂದ ಪ್ರಯತ್ನ ಪಟ್ಟಿರುತ್ತೆ, ಬಿಡಿಸ್ಕೊಳಕ್ಕಾಗಿರೋಲ್ಲ, ಪ್ರಯತ್ನ ನಿಲ್ಸಿರುತ್ತೆ. ಅದರ್ಥ ನನ್ನ ಸಾಮರ್ಥ್ಯ ನನಗಿಲ್ಲ ಅಂತ ನಂಬಿ 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 ಅದೇ ಗೂಟಕ್ಕೆ ಕಟ್ಟಿದ್ರು ಸಹಿತ ತಪ್ಪಿಸ್ಕೊಳ್ಳೋದಿಲ್ಲ. ಬೇಕಾದ್ರೆ ಮರನ ಉರುಳಿಸ್ಬಿಡುತ್ತೆ ಹೋಗಿ. Guys, this is true. This is what is happening with us also. ನಮ್ಮಲ್ಲಿ ಅಗಾಧವಾದ ಸಾಮರ್ಥ್ಯ ಇದೆ. ಈ ತರ ನಂಬಿಕೆಗಳು, ಆನೆ ನಂಬಿರೋ ತರ ನಂಬಿಕೊಂಡಿರೋದ್ರಿಂದ ನಾವು ಏನು ಮಾಡ್ತಾ ಇಲ್ಲ. ಹೌದು ಸರ್. ಸರ್ ಕರೆಕ್ಟ್ ಸರ್. ಅದೇ ನೀವ್ ಹೇಳ್ದಂಗೆ ಫಸ್ಟ್ ನಾವು ಪ್ರಯತ್ನ ಪಟ್ಟಿರ್ತೀವಿ, ಅದ್ ಕಲ್ತಿರಲ್ಲ ನಾವ್ ಏನೇ ಆಗ್ಲಿ, ನಾವೇನು ಮಾಡಿರಲ್ಲ ಅಲ್ವಾ ಸರ್? ಎಕ್ಸಾಕ್ಟ್ಲಿ. ಅದನ್ನೇ ದೊಡ್ಡವರಾದ್ಮೇಲೆ ಅದನ್ನೇ ನಾವ್ ಕಲಿಯಕ್ ಆಗಲ್ಲ ಅಂತ ನಾವ್ ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ನಾವು. ಎಸ್, ತುಂಬಾ ಚೆನ್ನಾಗಿ. ಅಬ್ಸಲ್ಯೂಟ್ಲಿ ರೈಟ್. ಚಿಕ್ಕ ವಯಸ್ಸಿನ ಟ್ರಾಮಾಗಳು ಇವೆಲ್ಲ. ಅವಾಗ ನಾನು ಚೆನ್ನಾಗಿಲ್ಲ ಅಂದ್ರೆ ನಾನು ಇವಾಗ್ಲೂ ಚೆನ್ನಾಗಿಲ್ಲ. ಅವಾಗ ನಾನು ಯಾರೋ ಸೋಂಬೇರಿ ಅಂತ ಹೇಳಿದ್ರೆ ಮನೆಯಲ್ಲೇ ನಾನು ಇವಾಗ್ಲೂ ಸೋಂಬೇರಿ ಮನ್ಸಲ್ಲಿ. ಅವಾಗ ನಾನು ಯಾರೋ ಮೈಗಳ ಅಥವಾ ನಾನೊಬ್ಬ ತುಂಬಾ ಓವರ್ ಸ್ಮಾರ್ಟ್ ಅಂದ್ರೆ ನಾನು ಓವರ್ ಸ್ಮಾರ್ಟ್ ನಾನೇ ಒಪ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟೊಂದ್ ಜನ ಮಕ್ಳು ನೋಡಿ, ನೀನು ಓದಲ್ಲ ಓದಲ್ಲ ಅನ್ನೋರು ಯಾವತ್ತೂ ಓದಿಲ್ಲ, ಹಿಸ್ಟ್ರಿನೇ ಇಲ್ಲ ನೋಡಿ. ಬೇಕಾದ್ರೆ ಓದಿಲ್ಲ ಅಂದ್ರೆ ಆವರೇಜ್ ಆಗಿ ಉಳಿದ್ಬಿಡ್ತಾರೆ, ಇಲ್ಲ ಫೇಲ್ ಆಗ್ಬಿಡ್ತಾರೆ. ಸೊ ಕಾರಣ, ಅಥವಾ ಯಾರೋ ಒಬ್ಬರಿಗೆ ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಬಿಡಕ್ಕಿಲ್ಲ, ಸ್ವಾತಂತ್ರ್ಯ ಕೊಡೋದಿಲ್ಲ, ಒಬ್ಬನೇ ಹೋಗ್ಬೇಡ, ನಾನು ಜೊತೆ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೆ ಧೈರ್ಯನೇ ಬರಲ್ಲ ಹೊರಗಡೆ ಹೋಗಕ್ಕೆ, ಕರೇಜೇ ಇಲ್ಲ ಒಬ್ಬನೇ ಹೋಗಕ್ಕೆ. ಯಾಕಂದ್ರೆ ನನಗೆ ಗೊತ್ತಿಲ್ಲ, ನನ್ಗೆ ಆಗಲ್ಲ, ನಾನು ಅಸಮರ್ಥ್ಯ ಅನ್ನೋ ಒಂದು ಸಂದೇಶ ಅವ್ರಿಗೆ ಹೋಗಿರುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ಪೇರೆಂಟ್ ಇಸ್ ದ ಫಸ್ಟ್ ಬುಲ್ಲಿ ಆಫ್ ಕಿಡ್ಸ್. ಚಿಲ್ಡ್ರನ್ ಅಂತಾರೆ, ಪೇರೆಂಟ್ಸೇ ಇದು ಮಾಡೋದು ಅಂತ ಹೊಸ ಸ್ಟಡಿ ಹೇಳ್ತಾರೆ. ಒಬ್ರು ಅದ್ಭುತವಾಗಿ ಬರೆದಿದ್ದಾರೆ ಪುಸ್ತಕ. ಪೇರೆಂಟ್ಸೇ ನಮ್ಗೆ ಹೀಯಾಳಿಸೋದು, ಪೇರೆಂಟ್ಸೇ ನಮ್ಗೆ ಇನ್ಸಲ್ಟ್ ಮಾಡೋದು, ಪೇರೆಂಟ್ಸೇ ನಮ್ಗೆ ಅಸಾಮರ್ಥ್ಯಗಳನ್ನ ಮಾಡೋದು ಅಂತ ಹೇಳ್ತಾರೆ. ಕೇಳಕ್ ವಿಚಿತ್ರ ಅನ್ಬಹುದು, ಸತ್ಯ. ಅವರ ಕಮೆಂಟ್ಗಳೇ ನಮ್ಗೆ ಆ ರೀತಿ ಮಾಡಿರುತ್ತೆ, ಕಂಪ್ಯಾರಿಸನ್ಗಳೇ ಆ ರೀತಿ ಮಾಡಿರುತ್ತೆ ನಮ್ಮ ಒಡವಟ್ಟಿರೋದ್ರ ಜೊತೆ. ಅವ್ನ್ ನೋಡ್ ಕಲ್ತ್ಕೊ, ಇವ್ನ್ ನೋಡ್ ಕಲ್ತ್ಕೊ, ಅವ್ನ್ ನೋಡ್ ಮಾಡು. ಸಾರಿ, ನಾನು ಪೇರೆಂಟ್ಸ್ನ ಬೈತಾ ಇಲ್ಲ, ಅವ್ರಿಗೆ ಗೊತ್ತಿರೋದು ಅಷ್ಟೇ ಪಾಪ. ದಯವಿಟ್ಟು ಆಮೇಲೆ ಪೇರೆಂಟ್ಸ್ಗೆಲ್ಲ ಫೋನ್ ಮಾಡಿ ಬೈಬೇಡಿ, ಓಕೆ? ನಾವೇ ಇವಾಗ ಕಲಿತಾ ಇದ್ವಿ ನಾಲೆಡ್ಜ್ ಅಲ್ವಾ? ಸೊ ಸ್ನೇಹಿತರೆ, ಇವಾಗ ಏನ್ ಮಾಡ್ತೀರಾ? ಚಿಕ್ಕ ವಯಸ್ಸಲ್ಲಾಗಿತ್ತು, ಚಾಲೆಂಜ್ ಮಾಡ್ಬೇಕು. ಇವಾಗ ಇದಕ್ಕೆ ಎವಿಡೆನ್ಸ್ ಏನು? ಸಾಕ್ಷಿ ಕೇಳಬೇಕು ನಿಮಗ್ ನೀವೇ. ನನಗಿದು ಬರ್ತಾ ಇಲ್ಲ, ನಾನು ಪಬ್ಲಿಕ್ ಸ್ಪೀಕಿಂಗ್ ಬಂದಿಲ್ಲ, ಏನ್ ಸಾಕ್ಷಿ? ಯಾವ್ದಾದ್ರು ಸಾಕ್ಷಿ ಇದೆಯಾ? ಸಾಕ್ಷಿ ಇದೆಯಾ? ಇಲ್ಲ. ಸೊ ಸಾಕ್ಷಿ ಏನಿದೆ ಅಂದಾಗ, ಚಿಕ್ಕ ವಯಸ್ಸಲ್ಲಿ ಅವಾಗ ಇವಾಗ ಅಥವಾ ಒಂದ್ಯಾವ್ದಾದ್ರು ಘಟನೆ ನಡೆದಿರುತ್ತಿಲ್ಲ ಅಂತಿಲ್ಲ. ಘಟನೆ ಇದಾಯ್ತು, ಓಕೆ, ಘಟನೆ ಅದು ನಡೀತು. ವಾಟ್ ಈಸ್ ದ ಎವಿಡೆನ್ಸ್? ನನಗೆ ಆತ್ಮವಿಶ್ವಾಸ ಇಲ್ಲ, ಚಿಕ್ಕ ವಯಸ್ಸಿನಲ್ಲಿ ಜನ ನನ್ನ ತಪ್ಪನ್ನು ನನ್ನ ಗೇಲಿ ಮಾಡಿರ್ತಾರೆ. ಎರಡು ಪ್ರಶ್ನೆ, ಏನ್ ಸಾಕ್ಷಿ? ಒಂದು, ಜನ ಗೇಲಿ ಬೇರೆ ಕಾರಣಕ್ಕೆ, ಜನರ ಗೇಲಿಗೆ ಬೇರೆ ಕಾರಣ ಇರಬಹುದಾ? ಒಂದು.
ಬೇರೆ ರೀಸನ್ ಇರುತ್ತೆ, ಅವ್ರೇನೋ ಬೇರೆ ಏನು ಅಂತ ನನ್ನ ಆತ ತಗೊಂಡಿರ್ಬೋದು. ಕಾರಣ ಇರಬಹುದು ಒಂದು, ಅಥವಾ ಇರಬಹುದು ಅಂತ ನಾನು ನೋಡ್ಬೇಕು, ಬೇರೆ ಆಂಗಲ್ ಅಲ್ಲಿ ನೋಡ್ಬೇಕು, ಬೇರೆ ಕಾರಣಕ್ಕೆ ಒಂದು. ಮತ್ತೆ ಇದಕ್ಕೆ ಎವಿಡೆನ್ಸ್ ಏನಿದೆ, ಆ ಸಂದರ್ಭದಲ್ಲಿ ನಾನು ಏನ್ ಮಾಡಿದ್ದೆ ಆತ್ಮವಿಶ್ವಾಸ ಇದಾಗೋದಕ್ಕೆ ಚಿಕ್ಕ ವಯಸ್ಸಿನಲ್ಲಿ, ಎವಿಡೆನ್ಸ್ ಏನು? ಒಂದೇ ಟೈಮ್ ಮಾಡಿದ್ದೀನಿ, ಬಟ್ ಪದೇ ಪದೇ ಮಾಡ್ತಾ ಇದ್ದೀನ, ಪದೇ ಪದೇ ಅದನ್ನ ಮಾಡ್ತಾ ಇದ್ದೀನ? ಇಲ್ಲ, ಯಾವ ಸಾಕ್ಷಿಗಳಿಲ್ಲ. ಅವಾಗ ನಾವೇನ್ ಮಾಡ್ಬೇಕು? ಓಕೆ, ಇಫ್ ದಟ್ ಈಸ್ ದ ಕೇಸ್, ನೀನು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಕಾನ್ಫಿಡೆಂಟ್ ಆಗಿ ನಡ್ಕೊಂಡಿದ್ಯಾ? ಪ್ರಶ್ನೆ ಹಾಕ್ಬೇಕು. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಂದ ಇವಾಗವರೆಗೂ ನಡ್ಕೊಂಡಿರ್ತೀವೋ ಇಲ್ವಾ? ನಾವು ಕಾನ್ಫಿಡೆಂಟ್ ಆಗಿ ನಡ್ಕೊಂಡಿರ್ತೀವಿ. ಅದೇ ರೀತಿ ನಿಮ್ಮಲ್ಲೂ ಆ ಲಿಮಿಟಿಂಗ್ ಬಿಲೀಫ್ ಇಂದ ಈಚೆ ಬರೋಕ್ಕೆ ವಿರುದ್ಧವಾದಂತಹ ಕೆಲಸ ನಾವು ಮಾಡಿದೀವಾ? ಪಬ್ಲಿಕ್ ಸ್ಪೀಕಿಂಗ್ ಮಾಡಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಮಾತಾಡಿದೀವ, ಅಟ್ಲೀಸ್ಟ್ 4 ಜನ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡಿದೀವ? ಮಾತಾಡಕ್ ಬರಲ್ಲ ಅನ್ಕೊಂಡಿದೀವಿ, ಬಟ್ ಮಾತಾಡಿದೀವ, ಮಾತಾಡಕ್ ಬಂದಿದೀವಿ, ಮಾತಾಡಕ್ಕಿದೆ. ಮೋಸ್ಟ್ಲಿ ಆ ಜನರ ಮುಂದೆ ಮಾತಾಡಕ್ಕಿಲ್ದೇ ಇರ್ಬೋದು. ಈ ಕಡೆ ಮಾತದ ಪ್ರಾಬ್ಲಮ್ ಅಲ್ಲ. ಹಾಗೆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ, ನಾನು ಆತ್ಮವಿಶ್ವಾಸದಿಂದ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಆತ್ಮವಿಶ್ವಾಸದಿಂದ ನಾನು ಒಂದು ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ, ಆತ್ಮವಿಶ್ವಾಸದಿಂದ ಮನೆಯಲ್ಲಿ ನಾನು ಸ್ನೇಹಿತರೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಆತ್ಮವಿಶ್ವಾಸ ಇದೆ. ಒಂದೇ ಕೆಲಸದಲ್ಲಿ ಒಂದು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ. ಮೇ ಬಿ ಮೀಟಿಂಗ್ ಅಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಜನರ ಮುಂದೆ ಅಂತ ಇಲ್ಲ, ಬಟ್ ಬೇರೆ ವಿಭಾಗಗಳನ್ನು ಮಾಡ್ತಾ ಇದ್ದೀನಿ. ಆ ಸಾಕ್ಷಿಗಳನ್ನ ನಾವು ಹುಡುಕ್ಬೇಕು. ಅರ್ಥ ಆಯ್ತಾ? ಎನಿ ಡೌಟ್ಸ್? ನೀವು ಸಾಕ್ಷಿ ಮಾಡಿರೋದನ್ನ ಅದು ವಿರುದ್ಧವಾಗಿ ಅದನ್ನ ಸುಳ್ಳು ಅಂತ ಹೇಳಕ್ಕೆ ನಮ್ಮ ಜೀವನದಲ್ಲಿ ನಡೆದಿರುತ್ತೆ. ನಾನಿವಾಗ ಸೋಂಬೇರಿ ಅಂದ್ರೆ ಯಾವಾಗ್ಲೋ ಒಂದ್ಸಾರಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿರ್ತೀನಿ, 16 ಅವರ್ ಕೆಲಸ ಮಾಡ್ತೀನಿ, ರಾತ್ರಿ ಪೂರ್ತಿ ಕೆಲಸ ಮಾಡಿರ್ತೀನಿ. ಅದು ಆ ಎವಿಡೆನ್ಸ್ ನ ಹುಡುಕ್ಬೇಕು. ಅದು ವಿರುದ್ಧವಾಗಿರೋ ಎವಿಡೆನ್ಸ್ ನ ನಿಮ್ ಜೀವನದಲ್ಲಿ ನಡೆದಿರೋದು ಖಂಡಿತ ಇರುತ್ತೆ. 100% ಇರುತ್ತೆ. ಇದೆಲ್ಲ ಸೀಮಿತ ನಂಬಿಕೆಗಳು, ನಿಜ ಅಲ್ಲ. ನಾನು ಕ್ರಿಕೆಟ್ ಅನ್ನು ಚೆನ್ನಾಗಿ ಆಡಿರುವೆ, ಚೆನ್ನಾಗಿ ಆಡಿ ಗೆದ್ದಿರುವೆ. ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಆತ್ಮವಿಶ್ವಾಸ ಚಾಲೆಂಜ್ ಮಾಡ್ತಾ ಇದ್ದೀನಿ, ಇಲ್ಲ ಅನ್ನೋದಕ್ಕೆ ಇದೆ. ನನಗೆ ಆತ್ಮವಿಶ್ವಾಸ ಇರೋದಕ್ಕೆ ನಾನು ಕ್ರಿಕೆಟ್ ಅನ್ನ ಚೆನ್ನಾಗಿ ಆಡಿ ಗೆದ್ದಿದ್ದೀನಿ, ಚೆಸ್ ಆಡಿದ್ದೀನಿ, ಯಾರ ಹತ್ರನೋ ಹೋಗಿ ನಾನು ಮಾತಾಡಿದ್ದೀನಿ, ಫ್ರೆಂಡ್ಶಿಪ್ ಮಾಡಿದ್ದೀನಿ. ಆತ್ಮವಿಶ್ವಾಸ ಇರೋರೇ ಮಾಡೋದು. ಸೋಷಿಯಲ್ ಆಗಿ ನಾನು ಗ್ಯಾದರಿಂಗ್ ಅಲ್ಲಿ ಹೋಗಿದ್ದೀನಿ. ನೀವು ಏನಾದ್ರು 1, 2, 3 ಎಷ್ಟಿದ್ರು ಬರೀಬಹುದು. ಆಯ್ತಾ? ಇದು ಒಂದು ನಾವು ಮಾಡ್ತೀವಿ. ಈ ತರ ಎಷ್ಟು ನಂಬಿಕೆಗಳಿದೆ ಅದನ್ನೆಲ್ಲ ನೀವೇ ಬಗೆಹರಿಸ್ಕೋಬಹುದು ಈ ಎಕ್ಸರ್ಸೈಸ್ ನ ಕಲ್ತ್ಕೊಂಡ್ರೆ. ಒಂದಕ್ಕೆ ನಾವು ಮಾಡಿದ್ರು ಇದೇ ತಂತ್ರಗಳನ್ನು ಉಪಯೋಗಿಸಿ ನಾವು ಎಲ್ಲವನ್ನ ನಾವು ಬಗೆಹರಿಸ್ಕೋಬಹುದು. ಓಕೆ, ನಿಮ್ಮ ಒಂದು ಜೀವನದ ಒಂದು ಇದಕ್ಕೆ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಪ್ರಾಕ್ಟಿಕಲ್ ಆಗಿ. ಓಕೆ, ಈಗ ಆಯ್ತು. ನಾನು ಮಾಡಿದ್ದೀನಿ, ಅವತ್ತು ಯಾರ ಹತ್ರನೂ ಚೆನ್ನಾಗಿ ಮಾತಾಡಿದ್ದೀನಿ. ನಾನು ಯಾಕೆ ಅನ್ಕೋಬೇಕು ನನಗೆ ಮಾತಾಡಕ್ ಬರಲ್ಲ ಪಬ್ಲಿಕ್ ಮುಂದೆ ಅಂತ? ನಾನೇ ಭಯ ಪಡ್ಕೋತೀನಿ, ನಾನು ಯಾಕೆ ಅನ್ಕೊಳ್ಳಿ? ಧೈರ್ಯವಾಗಿ ಏನೋ ಒಂದು ಕೆಲಸ ಮಾಡಿದ್ದೀನಿ. ಅವತ್ತು ರಾತ್ರಿ ಒಬ್ಬನೇ ಹೋಗಿದ್ದೀನಿ. ನನ್ ಧೈರ್ಯ ಇದೆ, ಧೈರ್ಯ ಇಲ್ಲ ಅಂತ ನಾನು ಯಾಕೆ ಅನ್ಕೊಳ್ಳಿ? ಕೆಲ್ಸಕ್ಕೆಲ್ಲ ಹೋಗಿ ಬರ್ತೀನಿ, ನಾನು ನೈಟ್ ಡ್ಯೂಟಿ ಮಾಡ್ತೀನಿ, ಧೈರ್ಯ ಇದೆ ನನಗೆ, ಯಾಕೆ ಅನ್ಕೊಳ್ಳಿ? ಆ ವಿಷಯದಲ್ಲಿ ಇದೆ. ಸೊ ವಿ ಆರ್ ಎವಿಡೆನ್ಸ್, ಅದು ನಾವು ಕ್ರಿಯೇಟ್ ಮಾಡಿದೀವಿ ಆಲ್ರೆಡಿ, ನಾವು ಗಮನಿಸ್ತಾ ಇಲ್ಲ ಅಷ್ಟೇ. ಯು ಹ್ಯಾವ್ ಟು ಐಡೆಂಟಿಫೈ ದ ಎವಿಡೆನ್ಸ್. ಕ್ಲಿಯರ್ ಸ್ನೇಹಿತರೆ? ಯಾರಿಗಾರು ಡೌಟ್ಸ್ ಇದೆಯಾ? ಹೌದು ಸರ್, ನಾವು ಹಳೆ ಮಾಡಿರೋ ಸಾಧನೆ ಆಗಿರ್ಬೋದು, ಹಳೆ ಮಾಡಿರೋ ವಿಡಿಯೋ ಆಗಿರ್ಬೋದು, ಅವನ್ನೆಲ್ಲ ಬರ್ದಾಗ ನಮ್ಗೆ ಗೊತ್ತಾಗತ್ತೆ ನಾವು ಇದನ್ನೇ ಮಾಡಿದೀವಿ ಅನ್ನೋದು. ಹಾ, ವಂಡರ್ಫುಲ್, ಕರೆಕ್ಟ್. ಆಯ್ತಾ? ಹೌದು ಸರ್. ವೆರಿ ಗುಡ್. ಈಗ ಆಯ್ತಾ, ಈ ಸ್ಟೆಪ್ ಆದ್ಮೇಲೆ ಲಾಸ್ಟ್ ಎಂಪವರಿಂಗ್ ಬಿಲೀಫ್ ಅಂದ್ರೆ ಇದನ್ನ ಅಫರ್ಮೇಶನ್ ಗಳ ಮೂಲಕ, ಅಂದ್ರೆ ಸಕಾರಾತ್ಮಕವಾಗಿ ಪರಿವರ್ತನೆ ಮಾಡಿ. ನನಗೆ ಆತ್ಮವಿಶ್ವಾಸ ಇಲ್ಲ ಅಂತ ಇದನ್ನ ನನ್ನ ಒಂದು ಲಿಮಿಟಿಂಗ್ ಬಿಲೀಫ್. ಈಗ ನನಗೆ ಎವಿಡೆನ್ಸ್ ನೋಡಿದೆ. ಎವಿಡೆನ್ಸ್ ಅಲ್ಲಿ ನಾನು ಆಲ್ರೆಡಿ ಎಷ್ಟೋ ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ಆ ಎವಿಡೆನ್ಸ್ ನನ್ನ ಹತ್ರ ಇದೆ, ಸಾಕ್ಷಿ ಇದೆ.
ಹಾಗಾಗಿ ನಾನು ಲಿಮಿಟಿಂಗ್ನ ಚೇಂಜ್ ಮಾಡ್ತೀನಿ. ಪಬ್ಲಿಕ್ ಸ್ಪೀಕಿಂಗ್ ಮಾಡಿಲ್ಲ ಅಂದ್ರೆ ನಾನು ಪಬ್ಲಿಕ್ ಸ್ಪೀಕಿಂಗ್ನ ನಾನು ಕಲ್ತ್ಕೊಂಡು ಮಾಡ್ತಾ ಇದ್ದೇನೆ. ಫಾರ್ ಎಕ್ಸಾಂಪಲ್, ನಾನು ಯಾವಾಗ್ಲೂ ನನ್ನ ಕೈಲಿ ಆಗಲ್ಲ ಅಂದ್ರೆ ನಾನು ಕಲಿತಾ ಇದ್ದೀನಿ. ನಾನು ಯಾವಾಗ್ಲೂ ಫೇಲಿಯರ್ ಆಗ್ತಾ ಇದ್ದೀನಿ. ನನಗೆ ಏನ್ ಅನ್ಕೊಂಡಿದ್ದೀನಿ ಯಾವ್ದು ಸಿಗ್ತಾ ಇಲ್ಲ ಅಂದ್ರೆ ಪ್ರತಿಯೊಂದು ಪ್ರಯತ್ನಗಳು ನನಗೆ ಪಾಠವನ್ನ ಕಲಿತಾ ಇದ್ದೀನಿ ಅಂತ ಅನ್ಕೊ, ಸಕಾರಾತ್ಮಕವಾಗಿ. ಫೇಲ್ ಆಗ್ತಿದ್ರೆ ಪ್ರತಿಯೊಂದು ಫೇಲ್ಯೂರ್ ನನಗೆ ಪಾಠವನ್ನ ಕಲಿಸ್ತಾ ಇದೆ. ಅನ್ಲಕ್ಕಿ, ನಾನು ದುರದೃಷ್ಟಶಾಲಿ ಅಂದ್ರೆ ನಾನು ಅವಕಾಶಗಳನ್ನ ಸೃಷ್ಟಿ ಮಾಡ್ತೀನಿ, ಕಾಯಲ್ಲ, ಲಕ್ಕನ ಬರೋದು ನಾನೇ ಕ್ರಿಯೇಟ್ ಮಾಡ್ತೀನಿ. ನಾನು ಅಸಮರ್ಥಳು ಅಂದ್ರೆ ನಾನು ಸಮರ್ಥಳು, ನಾನು ಬೆಳಿತೀನಿ ಅಂತ ಬರೀ. ಸೊ ಇಲ್ಲಿ ನಾನೇನ್ ಬರ್ತೀನಿ, ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಅದ್ರ ವಿರುದ್ಧವಾಗಿ ಬರೀತೀನಿ. ನಾನು ಆತ್ಮ ವಿಶ್ವಾಸ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇನೆ. ಇದು ಎಂಪವರ್ ಬಿಲೀಫ್. ಯಾಕಂದ್ರೆ ಸಾಕ್ಷಿ ಇದೆ, ಸುಮ್ಮನೆ ಬರೀತಿಲ್ಲ. ನಾನು ಅನ್ಕೊಂಡಿದ್ದೀನಿ ಅದು ಸುಳ್ಳು, ಆಕ್ಚುಲಿ ಇದು ನಿಜ. ಓಕೆ, ಇದು 4ನೇ ಸ್ಟೆಪ್. ಡನ್. ಈಗ ಕೊನೆಗೆ ಒಂದು ಆಕ್ಷನ್ ತಗೋಬೇಕು, ಆಯ್ತಾ? ನನಗೆ ಒಂದು ಲಿಮಿಟಿಂಗ್ ಬಿಲೀಫ್ ಇತ್ತು, ಅದಕ್ಕೆ ಕಾರಣ ಅಂತ ಕಂಡುಹಿಡಿದ್ವಿ, ಅದಕ್ಕೆ ಸಾಕ್ಷಿ ಹುಡುಕಿದ್ವಿ. ಯಾವಾಗ ಬಂತು ನನಗೆ ಲಿಮಿಟಿಂಗ್ ಬಿಲೀಫ್ ನೋಡಿದ್ವಿ, ಆಮೇಲೆ ಅದಕ್ಕೆ ಸಾಕ್ಷಿಗಳು ಹುಡುಕಿದಾಗ ಯಾವುದೋ ಒಂದು ಹಳೆ ಕಾರಣ ಅದಿತ್ತು. ಆದ್ಮೇಲೆ ನೋಡ್ರೆ ಅದಕ್ಕೆ ವಿರುದ್ಧವಾಗಿ ನಮ್ಮಲ್ಲಿ ಇರೋ ಅಂಶಗಳು, ನಾವು ಮಾಡಿರೋದೆಲ್ಲ ನಾವು ಗುರುತಿಸ್ಕೊಂಡ್ವಿ. ಅದಾದ್ಮೇಲೆ ಅದನ್ನ ಸಕಾರಾತ್ಮಕವಾಗಿ ನಾನು ಆತ್ಮವಿಶ್ವಾಸ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ, ಕಲಿತಾ ಇದ್ದೇನೆ, ತಪ್ಪುಗಳಿಂದ ಕಲಿತಿದ್ದೀನಿ ಅಂತ ಹಾಕೊಂತೀನಿ. ಆಮೇಲೆ ಒಂದು ಆಕ್ಷನ್ ತಗೋಬೇಕು. ಏನ್ ಆಕ್ಷನ್ ತಗೋಬೇಕಂದ್ರೆ ಅದ್ರ ವಿರುದ್ಧ ಏನಾದ್ರೂ ಒಂದು ಆಕ್ಷನ್ ನ ಮಾಡ್ಬೇಕು, ಹೊಸ ಐಡೆಂಟಿಟಿನ ತರಬೇಕು. ಹೆಂಗೆ ಅಂದ್ರೆ, ನಾನು ಆತ್ಮವಿಶ್ವಾಸ ಇಲ್ಲ ಅಂದ್ರೆ, ನಾನು ಪಬ್ಲಿಕ್ ಸ್ಪೀಕಿಂಗ್ ಬರಲ್ಲ, ಬೇರೆಯವರೊಟ್ಟಿಗೆ ಬರಲ್ಲ ಅಂದ್ರೆ, ನಾನು ಪ್ರತಿದಿನ 10 ನಿಮಿಷ ಕನ್ನಡಿ ಮುಂದೆ ಪಬ್ಲಿಕ್ ಸ್ಪೀಕಿಂಗ್ ಅಭ್ಯಾಸ ಮಾಡ್ತಾ ಇದ್ದೀನಿ. ಅಥವಾ ನಾನು ಯಾರು ಸಿಕ್ಕರೆ ಅವರೊಟ್ಟಿಗೆ ಮಾತಾಡ್ತೀನಿ ಅಂತ ಅಲ್ವಾ? ನನಗೆ ಆತ್ಮವಿಶ್ವಾಸ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ನಾನು ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಅದರಿಂದ ನಾನು ಬೆಳೆಯೋದಿಕ್ಕೆ ನೋಡ್ತಾ ಇದ್ದೀನಿ ಆತ. ಓಕೆ, ಫಾರ್ ಎಕ್ಸಾಂಪಲ್, ನಾನು ಯಾರು ಇಷ್ಟನೇ ಪಡಲ್ಲ, ನಾನು ಯಾರು ದೂರ ಇಡ್ತಾರೆ, ತಿರಸ್ಕಾರ ಮಾಡ್ತಾರೆ ಅಂತ ಏನಾದ್ರೆ ಅದಕ್ಕೆ ಆಪೋಸಿಟ್ ಆಗಿ ಒಂದು ಸ್ಮಾಲ್ ಆಕ್ಷನ್ ಏನಿರುತ್ತೆ, ಯಾರು ಹೇಳ್ತೀರಿ? ಏನ್ ಆಕ್ಷನ್ ತಗೋಬಹುದು ಆಪೋಸಿಟ್ ಆಗಿ? ಹಾ, ಹೇಳಿ. ಕ್ವಶನ್ ಏನಿತ್ತು ನಾನು ಬರೀತಿದ್ದೆ, ಕೇಳಿಸ್ಕೊಳ್ಳಿಲ್ಲ. ಬರೀರಿ ಆಗಿರೋರು. ಪ್ಲೀಸ್ ಫೋಕಸ್ ಆನ್ ನೀವು. ಸರ್, ನನ್ಗೆ ಬೆಳಗ್ಗೆ ಹೊತ್ತು ಎದ್ದು ಕೆಲಸ ಮಾಡಕ್ ಮನ್ಸಿರಲ್ಲ. ಹ್ಮ್ ಹಂಗಾಗಿ ನಾನು ಏನ್ ಮಾಡ್ತೀನಿ, ಇದು ಆಕ್ಷನ್ ತಗೋಬೇಕಾದ್ರೆ 10 ನಿಮಿಷ ಮಾಡಿ ನೋಡ್ತೀನಿ, ಯಾವ ಕೆಲಸ ಮಾಡಿದ್ರೆ ಏನಾಗುತ್ತೆ ನೋಡೋಣ, ಆಗುತ್ತಾ ಇಲ್ವೋ ನಮ್ ಕೈಲಿ ನೋಡೋಣ ಅಂತ ಚಾಲೆಂಜ್ ಮಾಡ್ಕೊಂತೀನಿ. ಇದು ಓಕೆನಾ ಸರ್? ಪರ್ಫೆಕ್ಟ್. ನಿಮ್ಗೆ ಅನ್ಸುತ್ತೆ ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ, ಅದು ಏನಾಗುತ್ತೆ, ನಮ್ಮ ಲಿಮಿಟಿಂಗ್ ಬಿಲೀಫ್ ಅಂತ ಅನ್ಕೊಳ್ಳೋಣ ಅಲ್ವಾ? ಹೌದು. ಮಾಡಿದ್ರೆ ನನಗೆ ನಿದ್ದೆ ಸಲಲ್ಲ, ಸುಸ್ತಾಗತ್ತೆ ಪ್ರತಿದಿನ, ಈ ತರದೆಲ್ಲ ಲಿಮಿಟಿಂಗ್ ಬಿಲೀಫ್ ಇರುತ್ತೆ ನಮ್ಗೆ. ಅವಾಗ ಅದೆಲ್ಲಿಂದ ಬಂತು ಅಂತ ನೋಡ್ತೀವಿ. ಹೌದು. ಅದಕ್ಕೆ ನಮ್ಗೆ ಗೊತ್ತಾಗತ್ತೆ, ನಿಜನಾ ಇದು, ನಾನು ಯಾವಾಗ್ಲೂ ಎದ್ದೇ ಇಲ್ವಾ, ನಾನು ಮಾಡೇ ಇಲ್ವಾ ಅಂತ ಚೆಕ್ ಮಾಡ್ದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಮಾಡಿರ್ತೀವಿ. ಕ್ವಶನ್ ಮಾಡ್ಕೊಂಡಿದ್ದೀನಿ. ಹೌದು. ನಾವು ನಮ್ಗೆ ಮಾಡಿರ್ತೀವಿ. ನನ್ನ ಹತ್ರ ನನ್ಗಿದೆ, ನಾನು ಯಾಕೆ ಅನ್ಕೊಂತಾ ಇದೀನಿ ಸುಮ್ನೆ, 1 ವರ್ಷ ಅಲ್ಲ 20 ವರ್ಷ ಮಾಡಿದೀನಿ, ನಾನು ಯಾಕೆ ಅನ್ಕೋಬೇಕು ಅಂತ ಗೊತ್ತಾಗತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ, ಎಂಪವರಿಂಗ್ ಬಿಲೀಫ್. ನಾನು ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಹೇಳಿದ್ರಲ್ಲ, ಅದ್ಭುತವಾಗಿ ಹೇಳಿದ್ರಿ, ಬೆಳಿಗ್ಗೆ ಎದ್ದು ಅಟ್ಲೀಸ್ಟ್ 10 ನಿಮಿಷ ಆದ್ರೂ ಮಾಡ್ತೀನಿ. ಎಸ್, ನಾನು ಮಾಡ್ತಾ ಇದ್ದೀನಿ ಅಂದಾಗ ಆಕ್ಷನ್ ತಗೊಳ್ಳೋದು 10 ನಿಮಿಷ ಮಾಡ್ತೀನಿ. 10 ನಿಮಿಷ ನಾನು ಮಾಡ್ತಿದ್ದೀನಿ ಅಂದಾಗ ಮಾಡ್ಬಿಟ್ಟು ನನ್ನ ಗುರಿಯನ್ನು ಮುಟ್ತಾ ಇದ್ದೀನಿ, ನನ್ನಲ್ಲಿರುವ ಸಂಪೂರ್ಣವಾದ ಒಂದು ಸಾಮರ್ಥ್ಯವನ್ನು ನಾನು ಬಳಸ್ಕೊಂಡು ನಾನು ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಎಂಪವರಿಂಗ್ ಬಿಲೀಫ್ ಅದು.
ಹಾ ಸರ್, ನಾನು ಇಷ್ಟ ದಿನ ಪಾತ್ರೆಗಳನ್ನ ಹಾಕ್ಬಿಟ್ಟು ನೋಡ್ಬಿಟ್ಟು ಭಯಕ್ಕೆ ಆಚೆ ಬಂದ್ಬಿಡ್ತಾ ಇದ್ದೆ. ಯಾವಾಗ ಪಾತ್ರೆ ಅಷ್ಟೊತ್ತು ತೊಳಿಬೇಕಲ್ಲ ಅಂತ ಸುಸ್ತಾಗ್ಬಿಡ್ತಾ ಇದ್ದೆ, ನೋಡಿದ ತಕ್ಷಣ ಸುಸ್ತಾಗ್ಬಿಡ್ತಾ ಇದ್ದೆ. ಆಮೇಲೆ ಇದು ಒಂದ್ ದಿವಸ ಆಗ್ಬಿಟ್ಟು ತೊಳ್ದೆ. ಇವಾಗ ದಿನ ಅದೇನಿರುತ್ತೋ ಅದನ್ನ ತೊಳ್ಕೊತಾ ಇರ್ತೀನಲ್ವಾ, ಆಹಾ ಎಷ್ಟ್ ಚೆನ್ನಾಗಿ ಇಟ್ಟಿದ್ದೀನಿ ಅಡ್ಗೆ ರೂಮ್ನ ಅಂತ ನಾನೇ ಪ್ರೌಡ್ ಮಾಡ್ಕೊಂಡು ಖುಷಿ ಪಡ್ತೀನಿ ಸರ್. ಹ್ಮ್ ಅಂದ್ರೆ ಅದನ್ನ ನಾನು ಅಷ್ಟೊಂದು ಕಷ್ಟ ಅನ್ಕೊಂಡಿರೋಳು ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾಗ, ಪಾತ್ರೆ ಎಲ್ಲ ತೊಳೆದಾಗ ಅವಾಗ ಖುಷಿ ಆಗುತ್ತೆ ಅಂತ ಹೇಳಿದ್ರು. ಎಕ್ಸಾಕ್ಟ್ಲಿ, ವಂಡರ್ಫುಲ್, ಯು ವರ್ಕ್ಡ್ ಔಟ್. ಯಾಕೆ ನೀವು ಪಾತ್ರೆನ ದಿನ ತೊಳಿತಾ ಇರ್ಲಿಲ್ಲ? ಏನ್ ಅನ್ನಿಸ್ತಾ ಇತ್ತು ನಿಮ್ಮ ಮನಸ್ಸಲ್ಲಿ? ಅಯ್ಯೋ ಇಷ್ಟೊಂದು ತೊಳಿಬೇಕಾ, ನಂಗೆ ಇಂಟ್ರೆಸ್ಟ್ ಇಲ್ವಲ್ಲ ಅಂತ ಫೀಲ್ ಹಾ, ಆಗ್ತಾ ಇತ್ತು. ಎಸ್, ಪರ್ಫೆಕ್ಟ್ ಎಕ್ಸಾಂಪಲ್ ಕೊಟ್ರಿ. ಸೂಪರ್. ಸೊ ಯು ಹ್ಯಾವ್ ಕಮ್ ಔಟ್ ಆಫ್ ಇಟ್. ವೆರಿ ಗುಡ್, ರಿಯಲಿ ನೈಸ್. ಕೀಪ್ ಇಟ್ ಅಪ್. ಹಾ, ರಕ್ಷಿತ್, ನೀವೇನೋ ಕೇಳಕ್ಕಿದ್ರಿ? ಇಲ್ಲ ಸರ್, ಏನಿಲ್ಲ. ಕ್ಲಿಯರ್ ಆಗಿ ಅರ್ಥ ಆಯ್ತಲ್ಲ? ಸೊ ಒನ್ ಸ್ಮಾಲ್ ಆಕ್ಷನ್ ಏನ್ ಮಾಡ್ತೀನಿ ನಾನು, ಆತ್ಮವಿಶ್ವಾಸ ಬೇಕಂದ್ರೆ ನಾನು ಪ್ರತಿದಿನ ನಾನು ಮಾಡ್ತೀನಿ, ಆಕ್ಷನ್ ಹಾಕೋಬೇಕು, ಅದನ್ನು ವಿರುದ್ಧ ಬರೋದು. ಪ್ರತಿದಿನ ಆ, ನಾನು ಪ್ರತಿದಿನ ಆತ್ಮವಿಶ್ವಾಸ ಇಲ್ಲ, ನಾನು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಲ್ವಾ? ಸೆಲ್ಫ್ ಕಾನ್ಫಿಡೆನ್ಸ್ ಇರೋ ಕೆಲಸ ಮಾಡೋದು. ಪ್ರತಿದಿನ ಜನರೊಟ್ಟಿಗೆ ಬೆರೆತು ಆ ಉತ್ತಮ ಸಂಬಂಧವನ್ನು ಕಟ್ಟುತ್ತಿದ್ದೇನೆ ಏನೋ ಹೇಳ್ಬೋದು. ಅದು ಏನಂತೆ ಒಂದು ಕಟ್ಟುತ್ತೇನೆ ಅಂದ್ರೆ ಪ್ರತಿದಿನ ಮಾಡ್ಬೇಕು ಅಂದ್ರೆ ಪ್ರತಿದಿನ ಆಕ್ಷನ್ ತಗೊಳಕ್ ಒಂದು ಆಕ್ಷನ್ ಆಗ್ತದೆ. ಅದು ಪಬ್ಲಿಕ್ ಸ್ಪೀಕಿಂಗ್ ಇದ್ರೆ ಅದು, ಭಯ ಇದ್ರೆ ಧೈರ್ಯದ ಕೆಲಸ ಏನಾದ್ರು ಒಂದು ಮಾಡ್ಬೇಕು. ಕತ್ಲೆ ಭಯ ಅಂದ್ರೆ ಕತ್ಲೆನು ಫೇಸ್ ಮಾಡ್ಬೇಕು. ಪ್ರತಿದಿನ ನಾನು ಕತ್ಲೆ ಇರ್ತೀನಿ ಒಂದು 10 ನಿಮಿಷ ಒಬ್ಳೆ. ನಾನು ಇರುವ ಧೈರ್ಯದ ಸಹಾಯದಿಂದ ಅದನ್ನು ನನ್ನ ಇರೋ ಸಾಮರ್ಥ್ಯವನ್ನ ಕಂಡುಕೊಳ್ತೇನೆ. ಈ ತರ. ಆತ್ಮವಿಶ್ವಾಸದ ಕೆಲಸ ಕಾರ್ಯವನ್ನು ಮಾಡ್ತಿದ್ದೇನೆ. ಪ್ರತಿದಿನ ಜನರೊಟ್ಟಿಗೆ ಬೆರೆತು ಉತ್ತಮ ಸಂಬಂಧವನ್ನು ಕಟ್ಟುತ್ತಿದ್ದೇನೆ. ಕ್ಲಿಯರ್? ಸೊ ಇದು ಒಂದು, ಡೌಟ್ಸ್ ಇದ್ರೆ ಕೇಳಿ. ಯಾಕಂದ್ರೆ ಇದು ಒಂದು ಕಲ್ತ್ಬಿಟ್ರೆ ನಾವು ಎಲ್ಲದಕ್ಕೂ ಅನ್ವಯಿಸ್ಕೋಬಹುದು. ವೆರಿ ವೆರಿ ಇಂಪಾರ್ಟೆಂಟ್. ನಮ್ ಗುರಿ ಸಾಧನೆ ಮಾಡ್ಲಿಕ್ಕೆ ಇದು ಎಷ್ಟೋ ನಮ್ಗೆ ಕ್ವಶನ್ ಮಾರ್ಕ್ಗಳಿರ್ತವೆ, ಅದನ್ನೆಲ್ಲ ಬಗೆಹರಿಸ್ಕೋಬಹುದು. ಕ್ಲಿಯರ್? ಹಾ, ಆಯ್ತಾ? ಡೌಟ್ಸ್ ಏನಿದೆ ಕ್ಲಿಯರ್ ಸರ್, ಕೇಳಿ. ಆಯ್ತು. ಥ್ಯಾಂಕ್ ಯು ಸೊ ಮಚ್. ಎಲ್ಲರದ್ದು ಆಯ್ತಾ? ಆಯ್ತು ಎಲ್ಲರದ್ದು ಸರ್. ಆಯ್ತಾ? ಡನ್. ಇಲ್ಲಿ ಇಬ್ರು ಇವರಲ್ಲಿ ಕಾಣ್ತಾ ಇಲ್ಲ. ಓಕೆ ಓಕೆ, ನೋಡಪ್ಪ. ಸೊ ಪ್ರತಿಯೊಂದು ನಾವು ಅಚೀವ್ಮೆಂಟ್ ಸಾಧನೆ ಮಾಡಬೇಕು ಅಂದ್ರೆ ಬಿಲೀಫ್ಸ್ ಅಂದ್ರೆ ನಂಬಿಕೆಗಳು ತುಂಬಾ ಮುಖ್ಯ. ಆದ್ರಿಂದ ನಂಬಿಕೆನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಂಡಷ್ಟು, ಯಾವ ಒಂದು ನಂಬಿಕೆಗಳು ನಮ್ಮನ್ನ ಮುನ್ನಡೆಸ್ತಾ ಇದೆ ಅಥವಾ ಯಾವ ಒಂದು ನಂಬಿಕೆಗಳು ನಮಗೆ ಹಿನ್ನಡೆ ಮಾಡ್ತಾ ಇರ್ತಾ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದು ತುಂಬಾ ಮುಖ್ಯ. ನನಗೆ ಗುರಿ ಎತ್ತ ಹೋಗೋದಕ್ಕೆ ಬಿಡೋದಿಲ್ಲ. ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಜನರ ವ್ಯಾಲಿಡೇಷನ್ಗೆ ಎಕ್ಸ್ಪೆಕ್ಟ್ ಮಾಡಿ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೊಸ ಬಿಲೀಫ್ನ ಏನ ಚೂಸ್ ಮಾಡ್ತೀನಿ ಇವತ್ತು ಅಲ್ವಾ? ಮತ್ತೆ ಯಾವ ಆಕ್ಷನ್ ನಾನು ತಗೋಬೇಕು. ಹೊಸ ಬಿಲೀಫ್ ಏನೀಗ ಸೀಮಿತ ನಂಬಿಕೆ ಹೋಗಿ ಈಗ ಎಂಪವರ್ಡ್ ಬಿಲೀಫ್ಸ್ ಆಗಿದೆ. ಏನದು? ಸಬಲೀಕರಣ ಬಿಲೀಫ್, ಶಕ್ತಿಯುತ ಬಿಲೀಫ್ ಆಗಿದೆ. ಈಗ ನಂಬಿಕೆಗಳಾಗಿದೆ. ಸೀಮಿತ ಇರೋದು ಶಕ್ತಿಯುತ ನಂಬಿಕೆಗಳನ್ನ ನಾವು ಕನ್ವರ್ಟ್ ಮಾಡಿದೀವಿ. ಯಾರು ಎಕ್ಸಾಂಪಲ್ ಕೊಡ್ತೀರಾ? ಎನಿಬಡಿ ವಾಂಟ್ಸ್ ಟು ಶೇರ್? ಕ್ವಿಕ್ ಆಗಿ ಏನ್ ಮಾಡಿದ್ರಿ ಅಂತ ಯಾರು ಹೇಳಕ್ ಇಷ್ಟಪಡ್ತೀರಾ? ಎನಿಬಡಿ ವಾಂಟ್ಸ್ ಟು ಶೇರ್? ಸರ್ ನಾನು Sir, I ಸರ್ have written. ಹಾ, ಹೇಳಿ ಕೃಷ್ಣ, ಕ್ವಿಕ್ ಆಗಿ. ಸರ್ ನಂದು ಸೀಮಿತ ನಂಬಿಕೆ, ನನಗೆ ವಿಡಿಯೋ ಎಡಿಟಿಂಗ್ ಇನ್ನೂ ಸರಿಯಾಗಿ ಬರಲ್ಲ ಅಂತಂದು. ವೆರಿ ಗುಡ್. ಯಾ, ಅದನ್ನ ನಾನು ಅದು ಎಲ್ಲಿಂದ ಬಂತ ಅನ್ನೋದನ್ನ ಆಮೇಲೆ ಸಾಕ್ಷಿ ನೋಡ್ಕೊಂಡೆ.
ಸಾಕ್ಷಿ ಇದಾದ್ಮೇಲೆ ಅದು ಎಲ್ಲಿಂತ್ರ ಅಂದ್ರೆ ನಾನು ಮಾಡಿರೋ ವಿಡಿಯೋ ಎಡಿಟಿಂಗ್ ಎಲ್ಲರಿಗೂ ಚಲೋ ಆಗಿದೆ, ಅದಕ್ಕೆ ಅಮೌಂಟ್ ಕೊಟ್ಟಿದ್ದು ಅನ್ನೋದು ಕಾರಣನೇ ಬರ್ತದೆ. ನಂದು ಹೊಸ ಪ್ರಯತ್ನ ಏನಂದ್ರೆ ನನ್ನ ವಿಡಿಯೋ ಎಡಿಟಿಂಗ್ ಅಲ್ಲಿ AI ಆಡ್ ಮಾಡೋದು. ಓ ವಂಡರ್ಫುಲ್. ಆಡ್ ಮಾಡೋದು. ಹೊಸ ಆಕ್ಷನ್ ತಗೋತಾ ಹೊಸ ಇದ್ದೀರಾ. ಹೊಸ ಆಕ್ಷನ್. ಎಂಪವರ್ಡ್ ಬಿಲೀಫ್, ಶಕ್ತಿಯುತ ನಂಬಿಕೆ ಏನು ಈಗ? ಅವಾಗ ಕಲ್ತಿದ್ದಿಲ್ಲ ನಾನು. ಅಂದ್ರೆ ಈಗ ಅವ್ರಿಗೆ ನಾನು ವಿಡಿಯೋ ಎಡಿಟ್ ಅಂದ್ರೆ ಅರ್ಥ ಆಗಿಲ್ಲ ಸರ್ ಕ್ವಶನ್ ನನಗೆ. ನಾಲ್ಕನೇ ಸ್ಟೆಪ್ಪು ಶಕ್ತಿಯುತ ನಂಬಿಕೆಗೆ ಪರಿವರ್ತನೆ ಮಾಡೋದು. ಸೀಮಿತ ನಂಬಿಕೆ, ನನಗೆ ವಿಡಿಯೋ ಎಡಿಟಿಂಗ್ ಬರಲ್ಲ, ಇದು ನನಗೆ ವಿಡಿಯೋ ಎಡಿಟಿಂಗ್ ಬರುತ್ತೆ ಅಂತ ಏನಾದ್ರು ಹೇಳ್ಬೇಕು. ಬಂದು AI ಆಡ್ ಮಾಡ್ತಾ ಇದ್ದೇನೆ ಅಂದ್ರೆ ಅದು ಸೆಕೆಂಡ್ರಿ, ಅಂದ್ರೆ ನೆಕ್ಸ್ಟ್ ಲೆವೆಲ್ ಅದು ಆಕ್ಷನ್. ಅಂದ್ರೆ ವಿಡಿಯೋ ಎಡಿಟಿಂಗ್ ಮಾಡಿ ಏನ ಆಡ್ ಮಾಡಿ ಎಡಿಟಿಂಗ್ ಅನ್ನ ಮಾಡ್ತಾ ಇದ್ದೇನೆ, ಶಕ್ತಿಯುತ ನಂಬಿಕೆ. ಎಸ್. ಆಕ್ಷನ್ ಏನು? ಆಕ್ಷನ್ ಏನು? ಏನ ಕಲಿಯೋದು, ಅದನ್ನ ಕಲಿಯೋದು ಪ್ರತಿದಿನ 20 ನಿಮಿಷ ಕಲಿಯೋದು. ಎಕ್ಸಲೆಂಟ್, ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಪ್ರತಿದಿನ ಈ ಎಂಪವರ್ಡ್ ಬಿಲೀಫ್ ನ ಹೇಳ್ತಾ ಇರಬೇಕು. ಅಫರ್ಮೇಶನ್ ಅದೀಗ ನಿಮ್ಗಿರೋದು, ಇವಾಗ ಅಫರ್ಮೇಶನ್, ಅದೇ ಅಫರ್ಮೇಶನ್, ಸಕಾರಾತ್ಮಕವಾದ ದೃಢೀಕರಣ. ನಾನು ಪ್ರತಿದಿನ AI ನ ಎಡಿಟಿಂಗ್ ಅನ್ನ ಕಲಿತಾ ಇದ್ದೇನೆ, ಸಮರ್ಪಕವಾಗಿ ಕಲಿತಾ ಇದ್ದೀನಿ ಅಂದಾಗ ಅದು ಹೋಗ್ಬಿಡುತ್ತೆ ಸೀಮಿತ ನಂಬಿಕೆ. ಕ್ಲಿಯರ್? ಎನಿಬಡಿ ಬೇರೆ ಯಾರು ಇಷ್ಟಪಡ್ತೀರಾ ಅದನ್ನ ಹಂಚ್ಕೊಳಕ್ಕೆ? ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಬೇರೆ ಎಲ್ಲ ಮಾಡಿದಿರಲ್ಲ, ಅರ್ಥ ಆಗಿದೆ ಅಲ್ವಾ? ಡೌಟ್ಸ್ ಇದೆಯಾ? ಇಲ್ಲ. ಓಕೆ, ದೆನ್ ಫೈನ್. ಐ ಥಿಂಕ್ ಇಟ್ ಈಸ್ ಟೈಮ್ ಟು ಲೀವ್. ಈಗ ಸದ್ಯಕ್ಕೆ ಮುಗಿಸೋಣ. ವಿ ಆರ್ ಗೋಯಿಂಗ್ ಟು ಕ್ಲೋಸ್ ದ ಸೆಷನ್. ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದಿಸ್ ಸೆಷನ್. ಇದನ್ನ ಬಳಸ್ಕೊಂಡು ನಿಮ್ಮಲ್ಲಿರುವ ಸೀಮಿತ ನಂಬಿಕೆಗಳನ್ನೆಲ್ಲ ಐಡೆಂಟಿಫೈ ಮಾಡಿದ್ರೆ ಈಚೆ ಬನ್ನಿ. ಡೌಟ್ಸ್ ಇದ್ರೆ ಪ್ಲೀಸ್ ರೈಟ್ ಬ್ಯಾಕ್ ಟು ಅಸ್. ದಯವಿಟ್ಟು ಬರೀರಿ, ಯಾಕಂದ್ರೆ ಇದು ತುಂಬಾನೇ ಮುಖ್ಯ, ತುಂಬಾ ಮುಖ್ಯ. ನಮಗೆ ನಾವೇ ಹೇಳ್ಕೊಳ್ಳೋ ಇನ್ನರ್ ಸೆಲ್ಫ್ ಕ್ರಿಟಿಕ್, ನೆಗೆಟಿವ್ ಟಾಕ್ಗಳು ನಮ್ಮನ್ನ ಸ್ಟಾಪ್ ಮಾಡಿಬಿಡುತ್ತೆ, ನಮ್ಮ ಸಾಮರ್ಥ್ಯನ ತೋರ್ಸಕ್ ಬರೋದಿಲ್ಲ. ಇದನ್ನ ನಿವಾರಿಸ್ಕೊಂಡ್ರೆ ನಾವು ಗುರಿಯತ್ತ ಬೇಗ ಹೋಗ್ಕೊಳ್ಳೋದು. ಓಕೆ.